सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ॐ ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः देवाय तस्मै नमः। माण्डुक्य उपनिषत्। ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಮುಮುಕ್ಷುಗಳಿಗೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು. ಬೇರೆ ಎಲ್ಲ ಅಲ್ಲಿ ಹೋಗಿ ಎಲ್ಲ ಕಡೆ ಹೋಗೋ ಬದಲು ಒಂದು ಹಿಡ್ಕೊಂಡ್ರೆ ಒಂದು 5 ವರ್ಷದಿಂದ ನಾವು ಮಾಂಡುಕ್ಯ ಉಪನಿಷತ್ತು ಮಾಡ್ತಾ ಇದ್ದೀವಿ. ಬರೀ 5-6 ಮಂತ್ರಗಳನ್ನೇ ಮಾಡ್ತಾ ಇದ್ದೀವಿ. 5-6 ಮಂತ್ರ ಮಾತ್ರ ಮಾಂಡುಕ್ಯ ಉಪನಿಷತ್ತಲ್ಲಿ ಇರೋದು 12 ಮಂತ್ರಗಳು. ನಾವು ಮಾಡ್ತಾ ಇರೋದು ಬರೀ 6. ಇನ್ನೂ 7ನೇ ಮಂತ್ರಕ್ಕೆ ಹೋಗಿಲ್ಲ. ನಾವು 6ನೇ ಮಂತ್ರದಲ್ಲೇ ನಿಂತಿದ್ದೀವಿ. ಇನ್ನೂ 6 ಮಂತ್ರ ಏನು ನೋಡಬೇಕಲ್ಲ, ಕ್ಯೂರಿಯಾಸಿಟಿ. 5-6 ಮಂತ್ರಕ್ಕೆ ಉಪನಿಷತ್ತಲ್ಲಿ ಏನು ಹೇಳಬೇಕು ಅದು ಹೇಳಿಬಿಡುತ್ತೆ, ಅಡ್ಜಸ್ಟ್ ಆಗೋಗುತ್ತೆ. ಆಮೇಲೆ ಏನಿದೆ ಒಂದು ಕ್ಯೂರಿಯಾಸಿಟಿ, ಸ್ವಲ್ಪ ಒಂದು ಸಿಂಹಾವಲೋಕನ ಮಾಡೋಣ. ಮೊದಲನೇ 2 ಮಂತ್ರಗಳು ಗೊತ್ತು. ಈಗ ನಾವು 5-6 ಮಂತ್ರ ಎಲ್ಲರಿಗೂ ಆಲ್ಮೋಸ್ಟ್ ಫೆಮಿಲಿಯರ್. ಓಮಿತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಸ್ಯ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. 3 ಕಾಲ ಆದ್ಮೇಲೆ ಓಂಕಾರ. ಸರ್ವಂ ಏತದ್ ಬ್ರಹ್ಮ, ಇದೆಲ್ಲ ಬ್ರಹ್ಮ. ಅಯಮಾತ್ಮ ಬ್ರಹ್ಮ.
ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಸರ್ವಂ ಏತದ್ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಓಂ ಇತ್ಯೇದಕ್ಷರಮಿದಂ ಸರ್ವಂ ಅಲ್ಲಿ, ಇಲ್ಲಿ ಸರ್ವಂ ಏತದ್ ಬ್ರಹ್ಮ ಅಯಂ ಆತ್ಮ, ಎಲ್ಲವೂ ಓಮು, ಎಲ್ಲವೂ ಬ್ರಹ್ಮ, ನಾನು ಕೂಡ ಒಳಗಡೆ ಇರೋನು ಬ್ರಹ್ಮ. ಇದು ಮೇಜರ್ 2 ಲೈನ್ಸ್ ಅಲ್ಲಿ ಬಂದ್ಬಿಡ್ತಿಲ್ಲ. ಅದನ್ನು ಹೇಳಲಿಕ್ಕೆ ಅಯಮಾತ್ಮ ಬ್ರಹ್ಮನ ಹೇಳಕ್ಕೋದಕ್ಕೋಸ್ಕರ ಜಾಗೃತ ಸ್ವಪ್ನ ಸುಷುಪ್ತಿ ನಮ್ಮ 3 ಅವಸ್ಥೆಗಳನ್ನು ತಗೊಂಡು ಯಾವುದೇ ಉಪನಿಷತ್ತು ಪ್ರತಿಪಾದನೆ ಮಾಡಬೇಕಾದ್ರೆ ಒಂದು ಪ್ರಕರಣ ಇರಬೇಕು. ಇಲ್ಲಿ ನಮ್ಮಲ್ಲಿ ಏನು ಪ್ರಕರಣ ಅಂದರೆ ಅವಸ್ಥಾತ್ರಯ ವಿವೇಕ. ಅವಸ್ಥಾತ್ರಯ ವಿವೇಕ ತಗೊಂಡು ಅದನ್ನು ಯಾರನ್ನ ಬ್ರಹ್ಮವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗೋದು, ಓಮನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗೋದು, ಸ್ವರೂಪವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗೋದು. ಯಾವುದನ್ನು ತಗೊಂಡು ಜಾಗೃತ್ ಸ್ವಪ್ನ ಸುಷುಪ್ತಿ 3 ಅವಸ್ಥೆಗಳು. ಗೊತ್ತಾಯ್ತಾ? ಸರ್ವಮೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾದ. 4 ಪಾದಗಳು ಇದ್ದಾವೆ ಅಂತ ಹೇಳ್ತದೆ. 4 ಪಾದಗಳು. ಮೊದಲನೇ ಪಾದ ಏನು? ಜಾಗೃತ ಸ್ಥಾನ ಸಪ್ತಾಂಗ ಏಕೋನವಿಂಶತಿಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಮೊದಲನೇ ಪಾದ ಎಲ್ಲ ಆಯಿತು. ಏನು? ಸಪ್ತಾಂಗ ಏಕೋನವಿಂಶತಿಮುಖ ಸ್ಥೂಲಭುಕ್ ಸ್ಥೂಲಭೋಗಿ ಇವನು ಪ್ರಥಮ ಪಾದ. ಪರಬ್ರಹ್ಮತತ್ವ ಸ್ಥೂಲಭೋಗಿಯಾಗಿ ಇರುವಂತೆ ತೋರ್ತಾನೆ. ಎಚ್ಚರದ ಅವಸ್ಥೆಯಲ್ಲಿ ತೋರ್ತಾನೆ ಅಷ್ಟೇ. ನಾವು ಯಾವುದನ್ನು ಸೀಲ್ ಹಾಕ್ಬಿಟ್ಟು ಅವನೇ ಅಂತ ಹೇಳಲ್ಲ ಇವಾಗ. ನಾವಿರೋದೇ ಮಾಯಾ ಪ್ರಪಂಚದಲ್ಲಿ. ಮಾಯೆ ಏನು ಸೀಲ್ ಹೊಡೆಯೋದು ನಾವು? ಮಾಯಿಂದ ಆಚೆ ಹೋದ್ಮೇಲೆ ನೀವು ಮಾಯ ಅಂತ ಹೇಳಬೇಕು. ಇಲ್ಲೇ ಕೂತ್ಕೊಂಡು ನೀವೇನು ಡಿಸೈಡ್ ಮಾಡೋದು? ಅವನೇನು ಜಾಗೃತ ಸ್ಥಾನದಲ್ಲಿ ಸ್ಥೂಲ ಬುಕ್, ಅವನಿಗೆ ವೈಶ್ವಾನರ ಪ್ರಥಮ ಪಾದ. ಸ್ವಪ್ನಸ್ಥಾನೋ ಅಂತಃಪ್ರಜ್ಞ, ಅಲ್ಲೂ ಕೂಡ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಪ್ರವಿವಿಕ್ತ ಬುಕ್, ಅವನು ಸೂಕ್ಷ್ಮ ಭೋಗಿ. ಸ್ವಪ್ನದಲ್ಲಿ ಅಂದರೆ ಸ್ವಪ್ನ ಅಂದರೆ ನೀವು ನಿದ್ರೆ ಮಾಡುವಾಗ ಸ್ವಪ್ನ ಅದು ತಗೋಬೋದು. ನೀವು ಒಂದು ಕಡೆ ಕೂತ್ಕೊಂಡು ಹಳೆಯದು ಮುಂದೆ ಆಗಬೇಕಾಗಿರೋದು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಪಿಕ್ಚರು ಅದು ಕೂಡ ತಗೋಬೋದು. ಡ್ರೀಮ್ ವರ್ಲ್ಡ್, ಇಮ್ಯಾಜಿನರಿ ವರ್ಲ್ಡ್ ಅದನ್ನು ತಗೋಬೋದು. ಅಲ್ಲೂ ಕೂಡ ಸೂಕ್ಷ್ಮ ಭೋಗಿ. ಏಕೋನವಿಂಶತಿ ಮುಖ, 19 ಮುಖಗಳು ಅದೆಲ್ಲ ಮೊದಲೇ ಮಾಡಿದ್ದೀವಿ, ಪುನಃ ಅಲ್ಲಿ ಹೋಗೋದು ಬೇಡ. ಇಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇದೆ. ಪ್ರವಿಭಕ್ತ ಬುಕ್ ಸೂಕ್ಷ್ಮ ಭೋಗಿ, ಸೂಕ್ಷ್ಮ. ಅವನಿಗೆ ತೈಜಸ ಅಂತ ಹೇಳ್ತಾರೆ. ತೈಜಸ ಕನಸಿನಲ್ಲಿ ನಿಮಗೆ ಒಂದು ಬೆಳಕಿರ್ತದೆ ಅಷ್ಟೇ, ತೇಜಸ್ಸು. ಆ ತೇಜಸ್ಸಲ್ಲಿ ಮೈಂಡ್ ಕೆಲಸ ಮಾಡುತ್ತೆ. ತೈಜಸ. ಮೂರನೇದು ಯತ್ರ ಸುಪ್ತಃ ನ ಕಂಚನಂ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತಸ್ಸು ಸುಪ್ತ ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಆನಂದಮಯ ಆನಂದಮುಖ ಚೇತೋಮುಖ ಪ್ರಾಜ್ಞ. 3 ಪಾದ ಆಗೋಯ್ತಾ? ಮೊದಲನೇ ಪಾದ ಆಯಿತು ವೈಶ್ವಾನರ, 2ನೇ ಪಾದ ತೈಜಸ, 3ನೇ ಪಾದ ಪ್ರಾಜ್ಞ. 3 ಆಯಿತು. ಈ 3 ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಮಂತ್ರ ಹಾಕ್ಬಿಡ್ತಾರೆ. ಏಷ ಸರ್ವೇಶ್ವರ, ಇವನು ಸರ್ವೇಶ್ವರ. ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭವ ಆಪ್ಯಯ. ಇದನ್ನು ನಾವು ಛಾಂದೋಗ್ಯ ಉಪನಿಷತ್ತು ತೊಗೊಂಡು ಅನಲೈಸ್ ಮಾಡಿದ್ದೀವಿ. ನಿದ್ದೆಯಲ್ಲಿ ಯಾರು ಹೋಗ್ತೀವಿ ಅವರೇ ವಾಪಸ್ ಬರ್ತೀವಿ. ಹಾಗೆಯೇ ಯಾರು ಸಾಯ್ತಾರೆ ಅವರೇ ಆ ಸೂಕ್ಷ್ಮ ಶರೀರ ಬೇರೆ ರೂಪದಲ್ಲಿ ವಾಪಸ್ ಬರುತ್ತೆ. ಸಿಂಹೋವ ವೃಷಕೋವ ವ್ಯಾಘ್ರೋಹ ತತ್ತತ್ ಜ್ಞಾನಕರ್ಮ ವಾಸನಾಗಿತ ತತ್ ಪ್ರವಿಶಂತಿ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ. ಅದು ಕ್ಲಿಯರ್ ಆಯಿತು. ನಾವು ಹೋಗಿರೋರು ಯಾವುದೋ ಒಂದು ರೂಪದಲ್ಲಿ ಬರ್ತೀವಿ. ಅದು ಸತ್ವ ರಜಸ್ ತಮಸ್ಸು ಮಾಡಿದಾಗ ಕೆಲವರು ಮೇಲೆ ಹೋಗ್ಬೋದು, ಕೆಲವರು ಅಲ್ಲೇ ಇರ್ಬೋದು, ಕೆಲವರು ಕೆಳಗೂ ಹೋಗ್ಬೋದು, ನೋಡಿದ್ದೀವಿ. ಹೌದಾ? 4 ಕಾಲು ಪ್ರಾಣಿ ಆಗಲೂ ಬರ್ಬೋದು. ಸ್ಕೋಪ್ ಇದೆ, ಸ್ಕೋಪ್ ಇದೆ. ಸೊ ಏಷ ಸರ್ವೇಶ್ವರ ಇದಾಯಿತು. 2, 4, 6 ಮಂತ್ರಗಳಾಗೋಯ್ತು. ಏಷ ಸರ್ವೇಶ್ವರ, ಏಷ ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ ಪ್ರಭಾ. 7ನೇ ಮಂತ್ರ ತುರ್ಯ. ನಾವಿನ್ನೂ ಮುಟ್ಟೇ ಇಲ್ಲ ಅದನ್ನು. ಚತುರ್ಥ ಪಾದ ನಾವಿನ್ನೂ ಹೋಗಿಲ್ಲ. ಏನು ಹೇಳ್ತಿದೆ? ನ ಅಂತಃಪ್ರಜ್ಞಂ ನ ಬಹಿಷ್ಪ ನಾ ನೇತಿ 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 ಹೇಳಿಕೊಂಡು ಕೊನೆಗೆ ಒಂದು 4 ಶಬ್ದಗಳಲ್ಲಿ 5 ಶಬ್ದಗಳಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಶಾಂತಂ ಶಿವಂ
ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಮೊದಲು ಎಲ್ಲ ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಉಭಯತ ಪ್ರಜ್ಞಂ ನ ಪ್ರಜ್ಞಾನಗಣ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಶ್ಯಂ ಅವ್ಯಪದೇಶಂ ಏಕಾತ್ಮ. ಅಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಬಂದಾಗ ಪಾಸಿಟಿವ್, ಅಲ್ಲಿವರೆಗೂ ನೆಗೆಟಿವ್. ನ ಅಂತಃಪ್ರಜ್ಞ ನ ಬಹಿಷ್ಪ್ರಜ್ಞ ನ ಉಭಯತ ಪ್ರಜ್ಞ ಎಲ್ಲ ನೆಗೆಟಿವ್, ನೇತಿ ನೇತಿ ನೇತಿ. ಆ ಕೊನೆ 4-5ರಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಅದು ಹೇಳಲಿಕ್ಕಾಗಲ್ಲ, ಆದರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಏಕಾತ್ಮ ಪ್ರತ್ಯಯ ಸಾರಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ. 4ನೇ ಪಾದ ಸ ಆತ್ಮ. ಇದನ್ನು ಈ ರೀತಿ ತಿಳ್ಕೊಳ್ಬೇಕು. ಇದೇನಾಯಿತು? 4 ತುರ್ಯಾವಸ್ಥೆ. 7 ಮಂತ್ರಗಳಾಯ್ತಾ? 8, 9, 10, 11, 12 ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮಂತ್ರ ಆಮೇಲೆ ಹೇಳೋಣ, ಯಾಕಂದರೆ ಸಮಯ ಕಮ್ಮಿ ಇದೆ. 8ನೇ ಮಂತ್ರ ಏನು ಹೇಳುತ್ತಂದರೆ ಈ ಓಮನ್ನು ಡಿವೈಡ್ ಮಾಡುತ್ತೆ. ಆ ಉ ಮ ಮಾತ್ರೆಗಳು ಅಂತ ಮಾಡುತ್ತೆ. ಆ ಮಾತ್ರೆ, ಉ ಮಾತ್ರೆ, ಮ ಮಾತ್ರೆ, ಕರೆಕ್ಟಾ? ಹಾಗೆಯೇ ಪಾದಗಳಾಗಿ ಡಿವೈಡ್ ಮಾಡುತ್ತೆ. ಆ ಅಂದರೆ ವಿಶ್ವ, ಉ ಅಂದರೆ ತೈಜಸ, ಮ ಅಂದರೆ ಪ್ರಾಜ್ಞ. ಮಾತ್ರ ಮಾತ್ರಾಶ್ಚ ಪಾದ ಅಂತ ಹೇಳುತ್ತೆ. ಸೊ ಈ ಓಂ ಅನ್ನೋದನ್ನು ಜಾಗ್ರತ್ ಸ್ವಪ್ನ ಸುಷುಪ್ತಿ ವಿಶ್ವ ತೈಜಸ ಪ್ರಾಜ್ಞ ಅಂತ ತಗೋಬೋದು. ಆ ಉ ಮ ಸೃಷ್ಟಿ ಸ್ಥಿತಿ ಲಯ ಅಂತಲೂ ತಗೋ. ಇದು 8ನೇ ಮಂತ್ರ. ಆ ಅಂದರೆ ವಿಶ್ವ ಜಾಗೃತೆ, ಉ ಅಂದರೆ ತೈಜಸ ಸ್ವಪ್ನ, ಮ ಅಂದರೆ ಪ್ರಾಜ್ಞ ಸುಷುಪ್ತಿ. ಇದಾದಮೇಲೆ ಈ 3 ಪಾದಗಳಿಗೆ ಫಲ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ 3 ಮಂತ್ರ ಏನು ಫಲ ಅರ್ಥ ಆಯ್ತಾ? ಈಗ 7ನೇ ಮಂತ್ರದವರೆಗೆ ಟಫ್ ಸಬ್ಜೆಕ್ಟು. ಈಗ ಆ ಉ ಮಾ ಮಾಡಿಬಿಟ್ಟು ಜಾಗೃತ ಸ್ವಪ್ನ ಸುಷುಪ್ತಿ ವಿಶ್ವ ತೈಜಸ ಪ್ರಾಜ್ಞ ಅಂತ ಪಾದಗಳೇ ಮಾಡಿಬಿಟ್ಟು ವಿಶ್ವದಲ್ಲಿ ಇದ್ದವರಿಗೆ ಏನು ಫಲ, ತೈಜಸದಲ್ಲಿದ್ದವರಿಗೆ ಏನು ಫಲ, ಪ್ರಾಜ್ಞದಲ್ಲಿದ್ದವರಿಗೆ ಏನು ಫಲ. ನೀವು ಜಾಗೃತೆಯಲ್ಲಿ ಕಾಂಟೆಂಪ್ಲೇಟ್ ಮಾಡಿ ಜಾಗೃತೆಯನ್ನೇ ನಮ್ಮದು ಅಂತ ಭಾವಿಸ್ಕೊಂಡು ಅದರಲ್ಲೇ ನೀವಿದ್ದರೆ ನಿಮ್ಗೆ ಏನೇನು ಡಿಸೈರ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಗಾಟ್ ಇಟ್? ಅಷ್ಟೇ. ಸ್ವಪ್ನದಲ್ಲಿ ನೀವೇನೋ ಡ್ರೀಮ್ ಇಟ್ಕೊಂಡು ಅದಕ್ಕೋಸ್ಕರನೇ ದುಡಿತಾ ಇರ್ತೀರ, ನಿಮಗೆ ಆ ಡ್ರೀಮು ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕುಲದಲ್ಲಿ ನಿಮ್ಮ ಡ್ರೀಮು ಪುನಃ ಮುಂದಕ್ಕೆ ಹೋಗುತ್ತೆ. ಅಂಥವರ ಕುಲದಲ್ಲಿ ಬ್ರಹ್ಮಜ್ಞಾನಿ ಆಗದವನು ಹುಟ್ಟುವುದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬ್ರಹ್ಮಜ್ಞಾನಿ ಆಗದವನು ಹುಟ್ಟುವುದೇ ಅಂದರೆ ಬ್ರಹ್ಮಜ್ಞಾನಿ ಆಗೋನೇ ಹುಡ್ತಾನೆ ಅಂತ. ಈಗ ಡಾಕ್ಟ್ರ್ ಮಗ ಡಾಕ್ಟ್ರು, ಇಂಜಿನಿಯರ್ ಮಗ ಇಂಜಿನಿಯರು. ಯಾಕೆ ಹೋಗ್ತಾರೆ? ಆ ಇನ್ಫ್ಲುಯೆನ್ಸ್ ಅವರನ್ನು ತಗೊಂಡೋಗ್ತಾರೆ. ಸೊ ಅಲ್ಲಿಗೆ ಸ್ವಪ್ನ ಸ್ಥಾನದಲ್ಲಿ ಡ್ರೀಮನ್ನು ಯಾರು ಕಾಂಟೆಂಪ್ಲೇಟ್ ಮಾಡ್ತಾರೆ ಅವರ ಡ್ರೀಮನ್ನು ಫುಲ್ಫಿಲ್ ಮಾಡಿಕೊಂಡು ಅವರ ನೆಕ್ಸ್ಟ್ ಜನ್ರೇಷನ್ನು ಆ ಡ್ರೀಮನ್ನೇ ತಗೊಂಡೋಗ್ತಾರೆ. ಅರ್ಥ ಆಯ್ತಾ? ಪ್ರಾಜ್ಞ ಸ್ಥಿತಿ ಅವನ ಕಥೆ ಏನು ಏನು ಇರೋದಿಲ್ಲ, ಹೇಳಕ್ಕಾಗಲ್ಲ ಅನುಭವ ಅಂತ. ಏನು ಹೇಳಕ್ಕಾಗಲ್ಲ ಪ್ರಾಜ್ಞದಲ್ಲಿ, ಅಲ್ಲೇ ಹೇಳಕ್ಕಾಗಲ್ಲ, ಜಾಗೃತಿ ಬಂದಾಗಲೇ ಹೇಳಕ್ಕಾಗೋದು. ಉಪನಿಷತ್ ಏನು ಹೇಳುತ್ತಂದರೆ ಪ್ರಾಜ್ಞದಲ್ಲಿ ಅವನು ಈಗ ಜಾಗೃತೆಯವರು ಪ್ರಾಜ್ಞಕ್ಕೆ ಹೋಗ್ತಾರೆ, ಸ್ವಪ್ನದವರು ಪ್ರಾಜ್ಞಕ್ಕೆ ಹೋಗ್ತಾರೆ. ಅವರು ಇಲ್ಲಿ ಅಳಿಯೋದವನು ಅಳಿತಾನೆ ಅಂತ, ಇವರೆಲ್ಲರನ್ನೂ ಅಳಿತಾನೆ ಅವನು ಪ್ರಾಜ್ಞದವನು. ಇವರೆಲ್ಲರನ್ನು ಅಳಿಯೋದು, ಅದು ಹೋಗೋದು ಬರೋದು. ಅಂದರೆ ಅವನು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಾನೆ. ಅವನಿಗೆ ತಿಳಿಯಲಾಗದ್ದು ಏನೂ ಇಲ್ಲ. ಹಿ ವಿಲ್ ಬಿಕಮ್ ಒನ್ ವಿತ್ ದ ಕಾಸ್ಮಾಸ್. ದೊಡ್ಡ ಜ್ಞಾನಿ ಆಗ್ಬಿಡ್ತಾನೆ ಅವನು. ಎಲ್ಲ ಜ್ಞಾನ ಅವನಲ್ಲೇ ಇರುತ್ತೆ. ಪ್ರಾಜ್ಞಾವಸ್ಥೆಗೆ ಏನು ಹೇಳ್ತೀರಿ? ಯತ್ರ ಸುಪ್ತವನ ಕಂಚನ ಕಾಮಂ ಕಾಮಯತೇನ ಕಂಚನ ಸ್ವಪ್ನಂತ ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಮಯ ಆನಂದಮಯ. ಆನಂದಕ್ಕೂ ಪ್ರಾಜ್ಞಾ ಹೇಳಿಬಿಟ್ಟು ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ ಅಂತ ಎಲ್ಲರೂ ಅಂತರ್ಯಾಮಿ ಆಗಿಬಿಡಿ. ಪ್ರಾಜ್ಞಾವಸ್ಥೆಯಲ್ಲಿ ನೀವು ಸ್ಪ್ರೆಡ್ ಆಗಿರ್ತೀರಲ್ಲ, ಅದನ್ನು ಕಾಂಟೆಂಪ್ಟ್ ಮಾಡಿದ್ರೆ ಎಲ್ಲರಲ್ಲೂ ಅವನೇ ಆಗಿಬಿಡ್ತಾನೆ. ಅವನಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ಅಂತ. ಜ್ಞಾನ ಇನ್ನೂ ಮೆಟೀರಿಯಲಲ್ಲೇ ಇದ್ದಾನೆ. ಟೇಕ್ ಕೇರ್. ಇನ್ನು ಯಾಕೆಂದರೆ 3ನೇ ಪಾದದಲ್ಲಿದ್ದಾನೆ. 3ನೇ ಪಾದ ಸ್ಟಿಲ್ ಇಟ್ ಈಸ್ ಮೆಟೀರಿಯಲ್. ಕರೆಕ್ಟಾ? ಮ್ಯಾಟರ್. ಸೊ 11 ಮಂತ್ರ ಆಗೋಯ್ತು.
7ನೇ ಮಂತ್ರ ಆದಮೇಲೆ 8ನೇ ಮಂತ್ರ ಅಕಾರ ಮಕಾರ ಆಯ್ತು. 9, 10, 11 ಜಾಗೃತಿಯವನು ಏನು ಮಾಡ್ತಾನೆ, ಸ್ವಪ್ನದವನು ಏನಾಗ್ತಾನೆ, ಸುಷುಪ್ತಿಯವನು ಏನಾಗ್ತಾನೆ. 11 ಆಯಿತು. 12ನೇ ಮಂತ್ರ ಏನು, ತುರಿಯದವನು ಏನು ಮಾಡ್ತಾನೆ, ಅವನು ಏನಾಗ್ತಾನೆ, ತುರಿಯದವನು ಏನಾಗ್ತಾನೆ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಅವನು ಬ್ರಹ್ಮವೇ ಆಗ್ತಾನೆ. ಅವನಿಗೆ ಬೇರೆ ಯಾವುದ್ರ ಮೇಲೂ ಇಲ್ಲ, ಅವನಿಗೆ ಜಾಗ್ರತೆ ಬಿಲ್ಡಿಂಗ್ ಮಾಡಬೇಕು ಅಂತಿಲ್ಲ, ಡ್ರೀಮೂ ಇಲ್ಲ, ಅಥವಾ ನಾನು ಎಲ್ಲರ ಜೊತೆ ಒಂದಾಗಿ ನಾನೆಲ್ಲ ಸ್ವರಾಟ ಆಗಬೇಕು ಅಂತ ಅದೂ ಇಲ್ಲ ಅವನಿಗೆ. ಆ ಎಫಲ್ಜಸ್ ಮಾತ್ರ ಇರುತ್ತೆ ಅವನ ಹತ್ರ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಅನುಭವ ಎಲ್ಲ ಇರುತ್ತೆ, ಅವನಿಗೇನು ಬೇಕಾಗಿಲ್ಲ. ಆ ಅನುಭವನ ಮೀರಿ ಹೋಗಿರ್ತಾನೆ ಅವನು, ಸಾಕ್ಷಿ ರೂಪಕ್ಕೆ ಹೋಗ್ಬಿಟ್ಟಿರ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಸೊ 12 ಮಂತ್ರಗಳು ಬಂದ್ಬಿಡ್ತು. ಬರೀ ನಾವು 5 ವರ್ಷದಿಂದ ಬರೀ 6 ಮಂತ್ರಗಳು ಮಾಡ್ಕೊಂಡು ಬಂದಿದ್ದು. 7ನೇ ಮಂತ್ರ ಇನ್ನು ಎಂಟರ್ ಆಗಿಲ್ಲ. ಅದಾದಮೇಲೆ ಇರೋದು 5 ಮಂತ್ರ ಇವಾಗ ಹೇಳಾಯಿತು. ಮಾಂಡವಿಕ ಉಪನಿಷತ್ತು ಟೋಟಲ್ ಏನಂತ ಗೊತ್ತಾಯ್ತು ನಮಗೆ ಇವಾಗ, ಆಯಿತಾ. ಸೊ ನಾವೇನು ಮಾಡ್ತಾ ಇದ್ದೀವಿ ಇಷ್ಟು ದಿವಸ ಅಂದರೆ, ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನೋದನ್ನು ಯಾವ ರೀತಿ ಓಂಕಾರ ಇಟ್ಕೊಂಡು ಸ್ಲೋ ಆಗಿ ಸೌಂಡ್ ಮಾಡಿ ನಮ್ಮ ಸ್ವರೂಪಕ್ಕೆ ಹೋಗಬೇಕು. ನೀವು ಓಂಕಾರ ಇಟ್ಕೊಂಡು ಹೋಗ್ಬೋದು, ಅಥವಾ ನೀವು ಮನೇಲಿ ಯಾವುದಾದ್ರು ದೇವರ ವಿಗ್ರಹವನ್ನು ಅಥವಾ ರಿಲೀಜಿಯಸ್ ಪರ್ಸನಾಲಿಟೀಸ್ ರಾಮ ಅಥವಾ ಕೃಷ್ಣ ಅಥವಾ ನರಸಿಂಹ ಯಾವುದೋ ದೇವರನ್ನ ಅಥವಾ ದೇವಿ ಯಾವುದೋ ನೀವು ಕಾಂಟಂಪ್ಲೇಟ್ ಮಾಡ್ತಾ ನೀವು ನಿಮ್ಮನ್ನೇ ನೀವು ಮರೆತು ಅಲ್ಲೂ ಕೂಡ ನೀವು ನಿಮ್ಮ ಸ್ವರೂಪಕ್ಕೆ ಸೈಲೆನ್ಸ್ಗೆ ಹೋಗ್ಬೋದು. ಓಂ ಹಿಡ್ಕೊಂಡೇ ಹೋಗಬೇಕು ಅಂತ ಇಲ್ಲ. ಅರ್ಥ ಆಯ್ತಾ? ಓಂಕಾರ ಉಪಾಸನೆ ಅದೇ ಮಾಡಬೇಕು, ಇದೇ ಮಾಡಬೇಕು. ಕೆಲವು ಯಾವುದೋ ನ್ಯಾರೋ ಇದರಲ್ಲಿ ಹಾಗೆ ಇದು ಏನಿಲ್ಲ. ಇದು ನೀವು ಯಾವುದನ್ನು ಸಂಗೀತದಲ್ಲಿ ಹಿಡ್ಕೊಂಡ್ರೂ ಕೂಡ ಬ್ರಹ್ಮವನ್ನು ತಲುಪಬಹುದು, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ನೀವು ಇಮೋಷನಿಂದಲೇ ಮೆಂಟಲ್ ಇದರಿಂದಲೇ ಬ್ರಹ್ಮವನ್ನು ತಲುಪೋದು, ಅಥವಾ ಇಂಟೆಲೆಕ್ಚುವಲ್ ಲೆವೆಲ್ಗೆ ಹೋಗಿ ಅದನ್ನು ಬಿಟ್ಟು ಬ್ರಹ್ಮವನ್ನು ತಲುಪೋದು. ಯಾವಾಗ ಬೇಕಾದ್ರೂ ಹೋಗ್ಬೋದು. ಒಟ್ಟಿನಲ್ಲಿ ನಿಮಗೆ ಆ ಮುಮುಕ್ಷುತ್ವ ಇರಬೇಕು. ಮುಮುಕ್ಷುತ್ವ ಇರಬೇಕು. ಮುಮುಕ್ಷುತ್ವ ಹೇಗಿರಬೇಕು? ಅನುಭವ ಪೂರ್ವಕವಾಗಿರಬೇಕು, ಅನುಭವದಲ್ಲಿ ಇರಬೇಕು, ಶಾಶ್ವತವಾಗಿರಬೇಕು. ನೋಡಿ, ರಾಮಕೃಷ್ಣ ಪರಮಹಂಸರು ಇದೇ ಕ್ವಶನ್ ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಶಿಷ್ಯ ಕೇಳ್ದ. ಅವರು ಅವನ್ನ ಕರ್ಕೊಂಡೋಗ್ಬಿಟ್ಟು ಹೊಳೆಯಲ್ಲಿ ನೀರೊಳಗೆ ಮುಳುಗಿಸ್ಬಿಟ್ಟು ಕತ್ತನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ರು. ಸ್ವಲ್ಪ ಹೊತ್ತು ಅವನು ಅಂತ ಹೊಡ್ಕೋತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಬಿಟ್ಟರು. ನಿನಗೆ ಏನು ಅನ್ನಿಸ್ತು ಒಳಗಡೆ? ಏನು ಅನ್ನಿಸ್ತು? ಒಂದು ಸಾರಿ ಮೇಲೆ ಬಂದ್ಬಿಡ್ತೀನಿ. ಇದು ಮುಮುಕ್ಷುತ್ವ. ಒಂದು ಸಾರಿ ಮೇಲೆ ಬಂದ್ಬಿಡ್ತೀನಿ. ಉತ್ಕಟ ಇಚ್ಛೆ, ದ ಇಂಟೆನ್ಸಿಟಿ ಆಫ್ ಯುವರ್ ಇದು ಅರ್ಜ್. ಬರಬೇಕು. ಈ ಮುಮುಕ್ಷುತ್ವ ಬಂದಾಗ ತಮಾಷೆ ಇದೆ. ಮುಮುಕ್ಷುತ್ವ ರಜೋಗುಣದಲ್ಲಿ ಬರಲ್ಲ, ತಮೋಗುಣದಲ್ಲಿ ಬರಲ್ಲ, ಅದು ಸತ್ವಗುಣದಲ್ಲೇ ಬರಲ್ಲ. ತಮೋಗುಣದಲ್ಲಿ ಮುಮುಕ್ಷುತ್ವ ಬರಲ್ಲ, ರಜೋಗುಣದಲ್ಲಿ ಬರಲ್ಲ, ಸತ್ವಗುಣದಲ್ಲಿ ಬರುತ್ತೆ. ಸತ್ವಗುಣ ಬಿಡಬೇಕು ಅಂತ ಭಗವದ್ಗೀತೆದೊಂದು ಶ್ಲೋಕ ಇದೆ ನೋಡಿ. ಈ 3 ಜನರಲ್ಲಿ ಈ ಸಾಧನೆ ಹೇಗೆ ಹೋಗುತ್ತೆ? ಧೂಮೇನ ವ್ರಿಯತೆ ವಹ್ನಿ ಯಥಾ ದರ್ಶೋ ಮಲೇನ ಚ ಯಥೋಲ್ಭೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ. ಧೂಮೇನ ವ್ರಿಯತೆ ವಹ್ನಿ, ಬೆಂಕಿ ಉರಿತಾ ಇರುತ್ತೆ ದೀಪ, ಅದರ ಜೊತೆ ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ. ಹೊಗೆ ಬೆಂಕಿ ಒಟ್ಟಿಗೆ ಇರುತ್ತೆ. ಸ್ವಲ್ಪ ಗಾಳಿ ಬಂದಾಗ ಹೊಗೆ ಆಚೆ ಹೋಗಿ ಬೆಂಕಿ ಮಾತ್ರ ಕಾಣುತ್ತೆ. ಸತ್ವಗುಣದವರಿಗೆ ಆ ಗಾಳಿ ಬಂದಷ್ಟು ಟಚ್ ಇದ್ರೆ ಅವರಲ್ಲಿ ವೃದ್ಧಿ ಆಗ್ಬಿಡುತ್ತೆ. ಅವರ ಇಂಪ್ಯೂರಿಟೀಸ್ ಹೋಗ್ಬಿಡ್ತದೆ. ಅವರಿಗೆ ಟಚ್ ಇದ್ರೆ ಸಾಕು. ರಜೋಗುಣದವರು
ಯಥಾದರ್ಶೋ ಮಲೇನ ಚ ಕನ್ನಡಿ. ಕನ್ನಡಿಯಲ್ಲಿ ಧೂಳು ಕೂತ್ಕೊಂಡ್ಬಿಟ್ಟಿದೆ ಹಳೇದು. ಅದು ಹೇಗೆ ತೆಗಿತೀರಾ? ಬಡೆ ತಗೊಂಡು ಉಜ್ಜಿ 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 ಉಜ್ಜಿ. ರಜೋಗುಣದವರು ಉಜ್ಜಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ನಿಷ್ಕಾಮ ಕರ್ಮ ಮಾಡಬೇಕು. ಆವಾಗ ಅವ್ರದ್ದು ಸತ್ತು ಅವರಲ್ಲಿ ಆ ಇದು ಬರುತ್ತೆ, ಬೆಳಕು. ಸತ್ತು ಸಾಧನೆ ಜಾಸ್ತಿ ಮಾಡಬೇಕು, ಸ್ವಲ್ಪ ದೇಹ ತಣ್ಣನೆಲ್ಲ ಮಾಡಬೇಕು. ಯಾರು? ರಜೋಗುಣದವರು. ರಜೋಗುಣದವರು ಜಾಸ್ತಿ. ತಮೋಗುಣದವರು ಯಥೋಲ್ಬೇನ ಆವೃತೋ ಗರ್ಭ. ಗರ್ಭದಲ್ಲಿರೋ ಮಗು 9 ತಿಂಗಳು ಆಗೋವರೆಗೂ ಅದು ಆಚೆ ಬರಲ್ಲ, ಅಲ್ಲಿವರೆಗೂ ಕಾಯಬೇಕು. ತಮೋಗುಣದವರು ಕಾಯಬೇಕು. ತಮೋಗುಣದವರು ಅದು ಬರೋವರೆಗೂ ಕಾಯಬೇಕು, ಅದು ಕಾಯಲೇಬೇಕು ಅವರು. ದೇ ಹ್ಯಾವ್ ಟು ವೇಟ್. ಅರ್ಥ ಆಯ್ತಾ? ಸತ್ವಗುಣದವ್ರಿಗೆ ಏನಾಗುತ್ತೆ, ರಜೋಗುಣದ ಏನಾಗುತ್ತೆ, ತಮೋಗುಣದ ಏನಾಗುತ್ತೆ. ಮಾಂಡಿಕ ಉಪನಿಷತ್ತು ಎಲ್ಲಿದೆ? ಅವಸ್ಥಾತ್ರಯ ವಿವೇಕ ಏನು, ಅದು ಅಜಾಗ್ರತೆಯನ್ನು ಇಟ್ಕೊಂಡ್ರೆ ಏನಾಗುತ್ತೆ, ಸ್ವಪ್ನ ಇಟ್ಕೊಂಡ್ರೆ ಏನಾಗುತ್ತೆ, ಸುಷುಪ್ತಿನ ಇಟ್ಕೊಂಡ್ರೆ ನಮಗೆ 3 ಬೇಡ. ನಮಗೆ ಬೇಕಾಗಿರೋದು 4th ಸ್ಟೇಟ್, ಅದು ನಮ್ಮ ಸ್ವರೂಪ. ಅದು ಸ್ವರೂಪ ಬೇಡಬೇಕಾದ್ರೆ ಅದನ್ನು ಪ್ರತಿನಿತ್ಯವೂ ಈ ರೀತಿ ವಿಚಾರ ಮಾರ್ಗದಲ್ಲಿ ಕಾಂಟೆಂಪ್ಲೇಟ್ ಮಾಡ್ತಾ 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 ನಾವು ನಮ್ಮಲ್ಲಿರೋ ಆಲೋಚನೆಗಳು ಬಂದಾಗ, ದೀಸ್ ಆರ್ ಆಲ್ ಸುಪೀರಿಯರ್ ಥಾಟ್ಸ್. ಈ ಥರ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ 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 ಯಾವುದಾದ್ರು ಪ್ರಾಪಂಚಿಕ ಅದು ಬಿಸಾಕೋ ಸಂಬಂಧ ನನಗೆ ಏನು ವಿಷಯ ತಗೊಳ್ತೀರ ಹೊರಗಡೆದು? ಏನು ವಿಷಯ ತಗೊಳ್ತೀರ? ಪರ್ಸನಲ್ ವಿಷಯ ತಗೋತೀರಾ, ಲೋಕಲ್ ವಿಷಯ ತಗೋತೀರಾ, ಪೊಲಿಟಿಕಲ್ ವಿಷಯ ತಗೋತೀರಾ, ನ್ಯಾಷನಲ್ ವಿಷಯ ತಗೋತೀರಾ. ಆಧ್ಯಾತ್ಮಕ್ಕೆ ಬಂದಾಗ ಎಲ್ಲ ಝೀರೋ. 1000 ವರ್ಷದ ಹಿಂದೆನೂ ಇದೇ ಥರ ಕಿತ್ತಾಡ್ತಾ ಇದ್ರು. ಪೊಲಿಟಿಕ್ಕಿತ್ತು, ಫೈಟ್ ಇತ್ತು, ವಾರ್ ಇತ್ತು, ಎಲ್ಲ ಇತ್ತು. ಬಾಂಬ್ ಹಾಕಿದ್ರು. ಜಪಾನ್, ನಾಗಸಾಕಿ, ಹಿರೋಶಿಮಾ ಎಲ್ಲ ನೋಡಿಲ್ವಾ ನೀವು? ಇವಾಗಲೂ ಇನ್ನೊಂದು ಅದೇ ಥರ ಏನೊಂದು ತಯಾರಿ ಆಗ್ತಾ ಇದೆ. ಯಾರಿಗೋ ಏನೋ ಅವನು ನ್ಯೂಕ್ಲಿಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವ ಸತ್ತೋದ ಯಾವಾಗ ಹೇಳ್ತಾರೆ ಅಂತ ಗೊತ್ತಿಲ್ಲ ಇವಾಗ, ಅಲ್ವಾ? ಹೇಳ್ದವನು ಅದ. ಇನ್ಯಾರೋ ಒಬ್ಬ ಇವನಿದ್ದ ಅವರಲ್ಲಿ ಪಾಕಿಸ್ತಾನದಲ್ಲಿ, ಯಾಖ್ಯಾ ಹಾಂ, ಅವನೇ ತಾನೇ ಏರೋಪ್ಲೇನಲ್ಲಿ ಇದಾಗಿದ್ದವನ. ಅವನು ಇನ್ನು 10 ವರ್ಷ ನಾನೇ ಪ್ರೆಸಿಡೆಂಟು ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವನು ಏರೋಪ್ಲೇನಲ್ಲಿ ಅಲ್ಲೇ ಬ್ಲಾಸ್ಟ್ ಆಗೋಯ್ತು ಎಲ್ಲ ಫುಲ್. ಒಂದು ಪೀಸು ಕೈಗೆ ಸಿಕ್ಕಿಲ್ಲ. ಸೊ ಈ ಥರ ಪ್ರಪಂಚದ ಏನು ತೊಗೊಳ್ತೀವಿ, ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು? ಏನು ಗ್ಲೋರಿಫೈ ಹೋಗ್ಲಿ ಹೇಳಿ, ಏನನ್ನು ಗ್ಲೋರಿಫೈ ಮಾಡಿ? ದೇವಸ್ಥಾನ ಗ್ಲೋರಿಫೈ ಮಾಡ್ತೀರಾ, ದೇವರನ್ನು ಗ್ಲೋರಿಫೈ ಮಾಡ್ತೀರಾ, ಬಂಗಾರನ್ನು ಗ್ಲೋರಿಫೈ ಮಾಡಿ, ಆಸ್ತಿ ಅಂತಸ್ತನ್ನು ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು? ಆಧ್ಯಾತ್ಮಕ್ಕೆ ಬಂದಾಗ ಅದೆಲ್ಲ ಶೂನ್ಯ. ಅದೇನು ಕನ್ನಡ ಹಾಡಿದೆಲ್ಲ ವೇದಾಂತಿ ಹೇಳಿದೆನು, ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಕವಿಗೆ ಆರಿ, ವೇದಾಂತಿಗೆ ಮಣ್ಣು, ಎಲ್ಲವೂ ಮಣ್ಣು. ಆಯಿತಾ? ಮಾಂಡಿಕ ಉಪನಿಷತ್ತು ಆಯಿತು. ನಮ್ಮ ಮಾಂಡಿಕ ಉಪನಿಷತ್ತು ತಗೊಂಡಿರೋ ಉದ್ದೇಶ ಪದೇ ಪದೇ ಯಾವ ಮಂತ್ರಗಳು? ಸರ್ವಂ ಏತದ್ ಬ್ರಹ್ಮ, ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ, ಓಂ ಇತ್ಯೇದಕ್ಷರವಿದಂ ಸರ್ವಂ. ಅಥವಾ ಇನ್ನೇನು? ಅಯಮಾತ್ಮ ಬ್ರಹ್ಮ. ಇದೆಲ್ಲ ಮಂತ್ರಗಳು ಆವಾಗವಾಗ ಮನಸ್ಸಲ್ಲಿ ಬಂದರೆ ಒಳ್ಳೆಯದು. ಜಾಗೃತ ಸ್ಥಾನ ಬರಬೇಕು ಅಂತಿಲ್ಲ. ಸ್ವಲ್ಪ ಅದು ಯಾಕೆ ಹೇಳಿದ್ದಾರೆ ಅಂದರೆ, ಜಾಗೃತ, ಸ್ವಪ್ನ, ಸುಷುಪ್ತಿ ದಾಟಿ ನೀವು ಹೋದಾಗ ಆ 4th ಸ್ಟೇಟ್, ಇದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು, ಸುಮ್ಮನೆ ಹೋಗೋಕ್ಕಾಗಲ್ಲ. ಇದೆಲ್ಲ ನಿಮ್ಮ ಬಾಡಿ ಲೆವೆಲಲ್ಲೇ ಆಗುವಂಥದ್ದು. ಅದು ಬಾಡಿನ ಬಿಟ್ಟು ಆಗುವಂಥದ್ದು. 3 ಪಾದಗಳು ದಾಟಿದ ಮೇಲೆ 4 ಚತುರ್ಥೋಪಾದ, ಅಲ್ಲಿ ಹೋದ ಕೂಡಲೇ ನಿಮಗೆ ಬಾಡಿ ಕಾನ್ಸ್ಟೆನ್ಸಿ ಇರಬೇಕು ಅಂತೂ ಇಲ್ಲ. ನೀವು ಬಾಡೀಲಿ ಇರ್ಬೋದು, ಇಲ್ಲದೆ ಇರಬಹುದು. ಈಗ ರಮಣ ಮಹರ್ಷಿಗಳು ಹೇಳ್ತಾರೆ, ಅವರು 1% ಬಾಡಿಲಿ ಎಲ್ಲ ಸ್ಪ್ರೆಡ್ ಆಗೋದು. ನಿದ್ದೆಯಲ್ಲಿ ನಾವು ಆ್ಯಕ್ಚುಲಿ ಸ್ಪ್ರೆಡ್ ಆಗಿದೆ. ಈಗ ಮೈಂಡು, ಈಗ ನನ್ನ ಮೈಂಡು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ ನಾನು, ನಿಮ್ಮ ಹತ್ರ ಬರ್ತಾ ಇಲ್ಲ ನಾನು, ಬಟ್ ಮೈ ಮೈಂಡ್ ಈಸ್ ಮೂವ್, ಸ್ಪ್ರೆಡ್ ಆಗ್ತಾ ಇದೆ. ನನ್ನ ಮೈಂಡ್ ಮೂವ್ ಆಗ್ತಾ ಇದೆ. ಡಿಸ್ಪ್ಲೇ ಇದು 3 ಡೈಮೆನ್ಷನಲ್ ಮೂವ್ಮೆಂಟ್ ಇದಕ್ಕೆ ಮೈಂಡಿಗಿದೆ. 3 ಡೈಮೆನ್ಷನ್ ವಿಸ್ತಾರತೆ. ನಾನು ಒಬ್ಬ ಇರೋನು ಇಷ್ಟು ಜನ ಆಗಿರೋದು,
3D ವಿಸ್ತಾರತೆ 3 ಡೈಮೆನ್ಷನ್. ಪ್ರಾಣ ಬಂದಾಗ ಒಂದೇ ಡೈರೆಕ್ಷನಲ್ಲಿ. ಪ್ರಾಣ ಬಂದಾಗ ಒಳಗಡೆ ಮಾತ್ರ ಅದು ಹೋಗ್ತಾ ಇರುತ್ತೆ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಪ್ರಾಣಾಪಾನ ವ್ಯಾನ ಸಮಾನ ಸಿಸ್ಟಮ್ ಒಳಗೆ ಹೋಗ್ತಾ, ಅದು ಆಚೆ ಬರೋಲ್ಲ. ಮೈಂಡು ಸ್ಪ್ರೆಡ್ ಆಗುತ್ತೆ. ಇದು 3 ಡೈಮೆನ್ಷನ್. ಇಂಟೆಲೆಕ್ಟ್ ಹೋದಾಗ ಇನ್ನೂ ಸ್ಪ್ರೆಡ್ ಆಗುತ್ತೆ. ಯಾಕೆ ಇನ್ನೂ ಸ್ಪ್ರೆಡ್ ಆಗ್ತದೆ ಅಂದರೆ, ಮೈಂಡಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇದೆ. ಮೈಂಡಲ್ಲಿ ಅಜಿಟೇಷನ್ ಇದೆ, ರಾಗ ದ್ವೇಷ ದುಃಖ ಇದೆಲ್ಲ ಮೈಂಡಲ್ಲಿದೆ. ಸ್ಪ್ರೆಡ್ ಆದರೂ ಕೂಡ ದೆರ್ ಇಸ್ ಎ ಸಫರಿಂಗ್. ಬಟ್ ಇಂಟೆಲೆಕ್ಟಲ್ಲಿ ಸಫರಿಂಗ್ ಇಲ್ಲ. ಇಂಟೆಲೆಕ್ಟಲ್ಲಿ ದೆರ್ ಇಸ್ ಎ ಸಿಂಗಲ್ ಪಾಯಿಂಟ್ ಇನ್ ಕಾನ್ಸಂಟ್ರೇಷನ್, ಆ್ಯಂಡ್ ದೇರ್ ಯು ಆರ್ ಗೆಟಿಂಗ್ ಎ ಟಿಂಜ್ ಆಫ್ ಆ ಪೀಸ್, ಆ ಬ್ಲಿಸ್ ಅಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ನೀವು ಮಹತ್ತತ್ವಕ್ಕೆ ತುಂಬ ಹತ್ತಿರ. ಯಾಕೆಂದರೆ ಮಹತ್ತತ್ವ ಅದಕ್ಕೆ ಆನಂದ ತತ್ವಕ್ಕೆ ಹತ್ತಿರ ಇದೆ. ಸೊ ಯು ಆರ್ ಗೋಯಿಂಗ್ ವೆರಿ ನಿಯರ್ ಟು ದಟ್. ಸೊ ಈಗ ನಮ್ಮ ಈ ರೀತಿಯ ಆಲೋಚನೆಗಳನ್ನು ತುಂಬಿಸ್ಕೋಬೇಕು. ಈ ರೀತಿ ತುಂಬಿಸ್ಕೊಂಡಾಗ ನಾನು ಇಮೋಷನಲ್ ಲೆವೆಲಲ್ಲಿ ಇರ್ತೀನೋ, ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಇರ್ತೀನೋ, ಸ್ಪಿರಿಚುವಲ್ ಲೆವೆಲಲ್ಲಿ ಇರ್ತೀನೋ. ಇಂಟೆಲೆಕ್ಚುಯಲ್ ಒಂದು, ಇಮೋಷನಲ್ ಲೆವೆಲ್, ಎಮೋಷನಲ್ ಇಂಟೆಲೆಕ್ಚುಯಲ್ ಬರ್ಬೋದಲ್ವಾ? ದೇಹದಲ್ಲಿ ಆನಂದ ಇದೆ, ಬಿಸಿನೀರು ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡಿ ಆನಂದ ಆಗುತ್ತಾ ಇಲ್ವೋ? ಮನಸ್ಸಿನಲ್ಲಿ ಆನಂದ ಇದೆ, ಒಳ್ಳೆ ಸಂಗೀತ ಕೇಳಿ ಆನಂದ ಆಗುತ್ತಾ ಇಲ್ವೋ? ಇಂಟೆಲೆಕ್ಚುವಲ್, ಇವಾಗೆಲ್ಲ ಇಂಟೆಲೆಕ್ಚುವಲ್ ಡಿಸ್ಕಷನ್ ಆನಂದ ಆಗ್ತಾ ಇದೆ ಇಲ್ವೋ? ಸ್ಪಿರಿಚುವಲ್ ಲೆವೆಲಲ್ಲಿ ಮಾತಾಡ್ತಾ ನಾವೇನಾದ್ರು ನಮ್ಮತನ ಕಳ್ಕೊಂಡು ಒಂದು ಗಳಿಗೆ ಚಕ್ ಅಂತ ಅಲ್ಲೇನಾದ್ರು ಹೋದರೆ ಸ್ಪಿರಿಚುವಲ್. ಯು ಆರ್ ಟಚಿಂಗ್ ದೆನ್ ಆ್ಯಂಡ್ ದೇರ್ ಯುವರ್ ರಿಯಲ್ ನೇಚರ್ ದಟ್ ಈಸ್ ಬಿಯಾಂಡ್ ಆಲ್ ದೀಸ್ ಲೆವೆಲ್ಸ್. ಕೋಶ, ಈ ಕೋಶಗಳನ್ನೆಲ್ಲ ಬೇರೆ. ಸರಿ ಏನು ನೋಡ್ದೋ? ಆನಂದಮಯ ಕೋಶ. ನಿದ್ದೆಯಲ್ಲಿರ್ತೀರಲ್ಲ, ಆನಂದಮಯ ಕೋಶನೇ ನೀವುದು ಬ್ಲಿಸ್ಸು, ಅದು ಚತುರ್ಥ, ಅದು ಬ್ರಹ್ಮ ಅಂತ ಹೇಳ್ತಾರೆ. ಕೆಲವರೆಲ್ಲ ಹೇಳ್ತಾರೆ ಅದೇ ನಿದ್ರೆ ಅಂತ. ಅದು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಆನಂದಮಯ ಕೋಶ. ಅದಕ್ಕೆ ಕೋಶ ಪ್ರಾಪರ್ಟಿ ಇದೆ. ಆ ಕೋಶ ಏನಾಗುತ್ತೆ? ಬ್ರಹ್ಮಪುಚ್ಚಂ ಪ್ರತಿಷ್ಠಾಂ ಅಂದರೆ ಇಫ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ, ಯು ಆರ್ ಇನ್ ಬ್ರಹ್ಮ. ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್, ಯು ಆರ್ ಇನ್ ಕೋಶ. ಯು ಡ್ರಾಪ್ ಎನ್ ಎಕ್ಸ್ಟ್ರಾ. ಆನಂದ ಆಗ್ತಾ ಇರುತ್ತೆ ನಿಮಗೆ. ಆನಂದ ಆಗ್ತಾ ನಿಮ್ಮನ್ನು ನೀವು ಠಕ್ ಹಿರಿಯ. ಯು ಡ್ರಾಪ್ ಎನ್ ಎಕ್ಸ್ಟ್ರಾ, ಯು ಆರ್ ಇನ್ ಬ್ರಹ್ಮ. ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್, ಯು ಆರ್ ಇನ್ ಕೋಶ. ಅಷ್ಟು ಹತ್ತಿರ ಇದೆ. ಸೊ ಇಂಟೆಲೆಕ್ಟದ ಲಿಮಿಟೇಷನ್ ಏನು? ಹಿಡ್ಕೊಂಡಿದ್ದು ಬಿಡಬೇಕಾದ್ರೆ ಇಂಟೆಲೆಕ್ಟು ಬಿಡಬೇಕು. ಇಂಟೆಲೆಕ್ಟ್ ಬಿಡಬೇಕಾದ್ರೆ ಏನಾಗಬೇಕು? ಇಂಟೆಲೆಕ್ಟ್ ತನ್ನಿಂದಾನೇ ಡ್ರಾಪ್ ಆಗಲ್ಲ. ಹೇಗೆ ವಿಸ್ತಾರದಲ್ಲಿ ಹೋದಾಗ ಪುರಂದರದಾಸರು, ಕನಕದಾಸರು ಎಲ್ಲ ಆ ದೇವರನ್ನು ನೋಡ್ತಾ ರಾಮಕೃಷ್ಣ ಅಲ್ಲಿ ಹೋಗ್ತಾ ಇಂಟೆಲೆಕ್ಟ್ ಡ್ರಾಪ್ ಆಗುತ್ತೆ. ಅಲ್ಲಿ ಹೋದಾಗ ಇಂಟೆಲೆಕ್ಟ್ ಡ್ರಾಪ್ ಆಗುತ್ತೆ. ಇದನ್ನು ಡ್ರಾಪ್ ಆಗಿ ಹೋಗೋದಲ್ಲ. ನಿಮ್ಮ ಅರ್ಜು, ಆ ಮುಮುಕ್ಷತ್ವ ಅಷ್ಟು ಜೋರಾಗಿದೆ. ದೇವರ ವಿಗ್ರಹ ಹಿಡ್ಕೊಂಡು ಹೋಗ್ಬಿಟ್ರೆ ಅವರು ಬರೀ ಮೋಡನ ನೋಡಿ ರಾಮಕೃಷ್ಣ ಪರಮಹಂಸರು ಹೋಗ್ಬಿಡ್ತಾರೆ. ಮೋಡನ್ನು ಹೋಗ್ತಾ ಇದ್ರೆ ಭಾವ. ಈಗ ಹೇಳಿ, ಆನಂದಮಯ ಕೋಶ ಬ್ರಹ್ಮ, ವ್ಯತ್ಯಾಸ ನಿಮ್ಮತನ ಇಲ್ಲದೆ ಇರೋದು. ಸೊ ಆಯಿತು. ಸೊ ಈಗ ಮಾಂಡಕ್ಯ ಉಪನಿಷತ್ತಲ್ಲಿ ಇಲ್ಲಿವರೆಗೂ ಬಂತು. ಇವತ್ತು ನಾನು ಭಗವದ್ಗೀತೆ ಸ್ವಲ್ಪ ಸರಿ ನಾವು ಏನು ಮಾಡೋದು, ಸಾತ್ವಿಕ್ ಅಟ್ಯಾಚ್ಮೆಂಟ್, ರಾಜಸಿಕ್ ಅಟ್ಯಾಚ್ಮೆಂಟ್, ತಾಮಸಿಕ್ ಅಟ್ಯಾಚ್ಮೆಂಟ್ ನೋಡೋದು. ಆದರೆ ಹಿಂದಿನ ಕ್ಲಾಸಲ್ಲಿ ಸತ್ವಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ತಮೋಗುಣ. ಇವತ್ತಿನ ಕ್ಲಾಸಲ್ಲಿ ಸಾತ್ವಿಕ ಬುದ್ಧಿ, ರಾಜಸಿಕ ಬುದ್ಧಿ, ತಾಮಸಿಕ ಬುದ್ಧಿ, 3 ಥರದ ಬುದ್ಧಿಗಳಿದೆ. ಇಂಟೆಲೆಕ್ಟಲ್ಲಿ 3 ಇದೆ. ಸಾತ್ವಿಕ್ ಇಂಟೆಲೆಕ್ಟ್, ರಾಜಸಿಕ್ ಇಂಟೆಲೆಕ್ಟ್, ತಾಮಸಿಕ್ ಇಂಟೆಲೆಕ್ಟ್. ಒಪ್ಕೋತೀರಾ? ಫಸ್ಟ್ ಶ್ಲೋಕದಲ್ಲೇ ಬಂದ್ಬಿಡ್ತು ಭಗವದ್ಗೀತೆ. ಹೇಳ್ತೀನಿ. ಇಲ್ಲ, ಇದು ಇಂಟೆಲೆಕ್ಟ್ ಅಂದರೆ ನಾನು ಹೇಳ್ತೀನಿ. ಸಾತ್ವಿಕ್ ಇಂಟೆಲೆಕ್ಟ್ 3 ಶ್ಲೋಕ ಓದ್ತೀನಿ.
ಓದಾದ್ಮೇಲೆ ನಿಮಗೆ ಅದು ಅರ್ಥ ಆಗುತ್ತೆ. ಬುದ್ಧಿ ಅನ್ನೋದು ನಾವು ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡಾಗ ನಮ್ಮ ಯಾವ ಬುದ್ಧಿ ನಮ್ಮಲ್ಲಿ ಆಪರೇಟ್ ಆಗ್ತಾ ಇದೆ, ನಾವು ಸಾತ್ವಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ, ರಾಜಸಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ, ತಾಮಸಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ. ಅಂದರೆ ಎಲ್ಲ ಸಮಯದಲ್ಲಿ ನಾವು ಸಾತ್ವಿಕರಾಗಿರಲ್ಲ, ಕೆಲವು ಸಮಯದಲ್ಲಿ ರಾಜಸಿಕರಾಗಿರ್ತೀವಿ, ಕೆಲವು ಸಮಯದಲ್ಲಿ ಸಾತ್ವಿಕರಾಗಿರ್ತೀವಿ, ಕೆಲವು ಸಮಯದಲ್ಲಿ ತಮೋಗುಣಗಳು. ನಿದ್ದೆ ಮಾಡಿದಾಗ ತಾಮಸಿಕ ಹೋಗಿರ್ತೀವಿ ಈ ಥರ ಅಲ್ಲ ಸರ್, ನಿದ್ದೆ ಮಾಡಿದಾಗ ಇಂಟೆಲೆಕ್ಟಲ್ಲಿ ಸರ್ ಕೆಲಸ ಮಾಡುತ್ತೆ. ನೀವು ಇಂಟೆಲೆಕ್ಟ್ ಉಪಯೋಗಿಸುವಾಗಲೇ ತಾಮಸಿಕ ಇಂಟೆಲೆಕ್ಟ್ ಆಗಿರುತ್ತೆ. ಅದು ಹೇಳಿ ಸಿಚುವೇಶನ್ನು, ಅದು ಹೇಳಿ, ಅರ್ಥ ಆಯ್ತಾ? ಸ್ವಲ್ಪ ಬಿಡಿಸಿ ಹೇಳಿ. ಅದು 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 ನೋಡಿ, ಭಗವದ್ಗೀತೆ 18ನೇ ಅಧ್ಯಾಯ 20, 21, 22 3 ಶ್ಲೋಕ. ಮಾಂಡಿಕ್ಯ ಉಪನಿಷತ್ತಿನಲ್ಲಿ ನಾವು ಮಂತ್ರ ಅಂತ ಹೇಳ್ತೀವಿ, ಭಗವದ್ಗೀತೆ ಬಂದಾಗ ಶ್ಲೋಕ ಅಂತ ಹೇಳ್ತೀವಿ. ಸೊ ಸರ್ವಭೂತೇಷು ಏನೈಕಂ ಭಾವಮವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಏನು? ಸರ್ವಭೂತೇಷು ಏನೈಕಂ ಭಾವಮವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸಾತ್ವಿಕ ಜ್ಞಾನ, ಸಾತ್ವಿಕ ಬುದ್ಧಿ ಏನು ಏನು ಅರ್ಥ ಆಗಲಿಲ್ಲ. ದ್ಯಾಟ್ ಬೈ ವಿಚ್ ಒನ್ ಸೀಸ್ ದ ಒನ್ ಇಂಡಿಸ್ಟ್ರಕ್ಟಬಲ್ ರಿಯಾಲಿಟಿ ಇನ್ ಆಲ್ ಬೀಯಿಂಗ್ಸ್, ಅನ್ಡಿವೈಡೆಡ್ ಇನ್ ದ ಡಿವೈಡೆಡ್, ನೋ ದಟ್ ನಾಲೆಜ್ ಈಸ್ ಸಾತ್ವಿಕ್. ಎಕ್ಸಾಂಪಲ್ ಬೇಕಾ? ಎಕ್ಸಾಂಪಲು, ಸಮುದ್ರದ ಎದುರುಗಡೆ ನಿಂತಿದ್ದೀರಾ, ಎಷ್ಟೋ ವೇವ್ಸ್ ಇದೆ. ಒಬ್ಬ ಸಾತ್ವಿಕ ಏನು ಮಾಡ್ತಾನೆ ಅಂದರೆ ಅವನು ವೇವ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಎಲ್ಲ ನೀರು, ಆ ವೇವು ನೀರು, ಅದು ನೀರು, ಚಿಕ್ಕ ವೇವು, ಅದು ವೇವು. ಕವಿಗೆ ಬಿಟ್ಬಿಟ್ರೆ ಆ ವೇವಿನ ಮೇಲೆ ಒಂದು ಪದ್ಯ ಬರೆದ್ಬಿಡ್ತಾನೆ ಕವಿ. ಇವನಂಗೆ ಮಾಡಲ್ಲ, ಎಲ್ಲ ನೀರೇ, ಎಲ್ಲ ಬ್ರಹ್ಮಮಯ ಅನ್ನೋದು ಎಲ್ಲ ನೀರು. ಅಥವಾ ಮಡಿಕೆಗಳು ಡಿಫ್ರೆಂಟ್ ಪಾಟ್ಸ್ ನೋಡಿದ ಕೂಡಲೇ ಅವನಿಗೆ ಎಲ್ಲ ಮಟ್ಟು, ಎಲ್ಲ ಮಣ್ಣು ಅಂತಾನೆ. ಅಥವಾ ಬೇರೆ ಬೇರೆ ಬಲ್ಬುಗಳೆಲ್ಲ ನೋಡ್ತಾ ಇದ್ದರೆ ಎಲೆಕ್ಟ್ರಿಸಿಟಿ, ಒಂದು ಕಾಮನ್ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಫ್ಲೋ ಆಗ್ತದೆ. ಜನಗಳು ನೋಡ್ತಾ ಇದ್ದರೆ ಒಂದು ಪರಮಾತ್ಮ ತತ್ವ ಎಲ್ಲರಲ್ಲೂ ಕೂಡ ಇದೆ. ಹೊರಗಡೆ ಇವರೆಲ್ಲ ಬೇರೆ ಬೇರೆ ಆಗಿದ್ರು ಕೂಡ ಎಲ್ಲರ ಮೂಲಕ ಒಂದೇ ಪರಮಾತ್ಮ ತತ್ವ ಕೆಲಸ ಮಾಡ್ತಾ ಇದೆ ಅಂದರೆ ಸಾತ್ವಿಕ್ ಬುದ್ಧಿ. ಅರ್ಥ ಆಯ್ತಾ? ಸಾತ್ವಿಕ ಬುದ್ಧಿ ಎಲ್ಲರಲ್ಲೂ ಒಂದೇ ಪರಮಾತ್ಮನೇ ನೋಡೋದು. ಅನೇಕತಾಮೇ ಏಕತಾ. ಅರ್ಥ ಆಯ್ತಾ? ಈಗ ಸಾತ್ವಿಕ ಬುದ್ಧಿ. ಸೊ ನಮ್ಮ ಬುದ್ಧಿ ಪರಮಾತ್ಮನನ್ನೇ ಯಾವಾಗ ನೋಡ್ತೀವಿ ನಾವು ಎಲ್ಲರಲ್ಲೂ? ಯಾವಾಗಲೋ ಒಂದು ಸರಿ ನೋಡ್ತೀವಿ. ಸಾಮಾನ್ಯ ಒಳ್ಳೆಯದಾದಾಗ ಅಥವಾ ಯಾವುದೋ ಒಂದು ಘಟನೆಯಿಂದ ಸಾತ್ವಿಕ ಬುದ್ಧಿ ಆ ಕ್ಷಣ ಅಷ್ಟೇ ನೋಡಿ, ಆಮೇಲಿಲ್ಲ, ಆಮೇಲೆ ವಾಪಸ್ ಬಂದುಬಿಡ್ತೀರಾ. ಅದು ನೋಡ್ಕೊಳ್ಳಿ. ಆ ಕ್ಷಣದಲ್ಲಿ ಯಾವಾಗಲೂ ಇರಬೇಕು. ಸಾತ್ವಿಕ ಬುದ್ಧಿ ಅಂದರೆ ಆ ಕ್ಷಣವನ್ನು ಪದೇ 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 ಆ ಕ್ಷಣವನ್ನು ನೀವು ಪಡೀಲಿಕ್ಕೆ ಪ್ರಯತ್ನ. ಸಾತ್ವಿಕ ಬುದ್ಧಿ ಆಯಿತು. ಹುಷಾರ್. ನೆಕ್ಸ್ಟು, ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. But that knowledge which sees in all beings various entities of distinct kinds and as different from one another, know that knowledge as rajasic, passionate. ನಾನು ಬೇರೆ, ನೀವು ಬೇರೆ, ನೀವು ಬೇರೆ, ನೀವು ಬೇರೆ, ನೀವು ಯಾರೋ ನಾನು ಯಾರೋ. ಕೆಲವು ಹೆಂಡ್ತಿರು ಗಂಡನಿಗೆ ಹೇಳ್ತಾರೆ ನೀನು ಯಾರೋ ನಾನು ಯಾರೋ. ರಾಜಸಿಕ್ ನಾಲೆಜ್. ಸಾತ್ವಿಕರಾದರೆ ನಾವು ನೀವೆಲ್ಲ ಒಂದೇ ರೀ, ಎಲ್ಲರೂ ಒಂದೇ. ನೋಡಿ, ಇದರಲ್ಲಿ ಸಂತ ತುಕಾರಾಮ್ ಅಂತ ಒಂದು ಸಿನಿಮಾ, ಅದರಲ್ಲಿ ಅವನು ಹೊಲ ಕಾಯಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಮಕ್ಕಳಿಗೆ ಕಬ್ಬು ಬೇಕು. ಅವ್ನು ನಿಮಗೆ ಧಾನ್ಯ ಕೊಡ್ತೀನಿ, ನೀವು ಬೇಡ, ನನ್ನ ಮಕ್ಕಳು ಕಬ್ಬು ಕೇಳಿದ್ದಾರೆ, ನನಗೆ ಕಬ್ಬು ಕೊಡು, ತಗೊಳೋಗ್ತೀನಿ ಅಂತ ಅವನೊಂದಿಷ್ಟು ಕಬ್ಬಿನ ಜಲ್ಲೆ ಕೊಟ್ಟ. ಆಯಿತಾ? ಇವನು ತುಕಾರಾಮ್ ಎತ್ಕೊಂಡ್ಬರ್ತಾ ಇದ್ದ. ಈ ದಾರಿಲಿ ಬೀದಿ ಆಡ್ತಾ ಇರೋ ಮಕ್ಕಳುಗಳೆಲ್ಲ ಇದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ಇವ್ರಿಗೆಲ್ಲ ನಮಸ್ಕಾರ ಮಾಡಿಬಿಟ್ರು. ಇವನು ಸಂತ ಅಲ್ವಾ, ಎಲ್ಲ ನಮಸ್ಕಾರ. ಅವ್ರಿಗೆ ಗೊತ್ತು ಇವನು ನಮಸ್ಕಾರ ಮಾಡಿದ್ರೆ ಕಬ್ಬು ಕೊಡ್ತಾನೆ ಅಂತ. ಇವನು ಏನು ಮಾಡಿದ್ರೆ ಎಲ್ಲರಿಗೂ ಕಬ್ಬು ಹಚ್ಬಿಟ್ಟ. ಮನೆಗೆ ಬಂದರೆ ಹೆಂಡತಿ ಅವಳು ಕೋಪ ಜಾಸ್ತಿ ಅವಳಿಗೆ. ಏನು ಎಲ್ಲ ಕಬ್ಬು ಮಕ್ಳಿಗೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಏನಿಲ್ಲ, ನಿಮ್ಮ ಮಕ್ಕಳು ಗೊತ್ತದೆ ಇದ್ದೀನಿ ಅಂತ ಇವಾಗ 2 ಕಡ್ಡಿ ತೆಗೆದು ಅವ್ನಿಗೆ ಬಂದು ಇವಳು ಒಂದು 2 ಮಕ್ಕಳಿಗೆ ಕೊಟ್ಟ. ಅದೆಲ್ಲ ಬಂದಿದ್ದರೆ ಅದೆಲ್ಲ ನಮಗೆ ಸಿಕ್ತಿತ್ತಲ್ಲ ಅವ್ರಿಗೆ. ಅವರು ನಮ್ಮ ಮಕ್ಕಳೇ ಅಲ್ವಾ,
ಅವರು ನಮ್ಮ ಮಕ್ಕಳೇ ಅಲ್ವಾ. ಸಾತ್ವಿಕ ಜ್ಞಾನ ಅವಳಿಗಿಲ್ಲ. ಎಕ್ಸಾಂಪಲ್ಸ್ ರಜಗುಣ ಆ ಮಟ್ಟಕ್ಕೆ ಹೋದಾಗ ಅದಾಗುತ್ತೆ. ನೀವು ಹೋಗೋದು ನಿಮಗೆ ಅಲ್ಲಿಂದ ಬರಬೇಕದು, ಅದು ಬರಬೇಕು, ಗ್ರೇಸ್ ಬರಬೇಕು, ಆವಾಗ ಇದಾಗುತ್ತೆ. ಸಾತ್ವಿಕ ಜ್ಞಾನ ಬರಬೇಕಾದ್ರೆ ನಮ್ಮನ್ನೇ ಏನು ನೋಡಿದೋ, ಶಾಸ್ತ್ರ ಮತ್ತು ಗುರು. ಉಪನಿಷತ್ ಅರ್ಥ ಆಗೋದಂದರೆ ನಿಮ್ಮನ್ನು ನೀವು ತಿಳಿಯೋದು. ನಿಮ್ಮನ್ನು ನೀವು ತಿಳಿಬೇಕಾದ್ರೆ ಗುರು ಮತ್ತು ಶಾಸ್ತ್ರ ಎರಡೇ ಬೇಕೇ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ. ಮುಕ್ತಿ ಅಂದ್ರೇನು? ನಿಮ್ಮ ಸ್ವಸ್ಥಾನ, ನಿಮ್ಮ ಚಿತ್ತ ಸಮಾಧಾನವನ್ನು ನೀವು ಪಡೆಯೋದು, ಬೇರೆಯವ್ರು ನಿಮಗೆ ತಂದ್ಕೊಳ್ಳೋದಲ್ಲ. ಬೇರೆಯವ್ರು ಏನು ಬೇಕಾದ್ರೂ ತಂದ್ಕೊಳ್ಬೋದು, ಚಿತ್ತ ಸಮಾಧಾನ ಮಾತ್ರ ನೀವೇ ಮಾಡ್ಕೋಬೇಕು, ಯಾರು ಮಾಡೋಕ್ಕಾಗಲ್ಲ. ಉದ್ದರೆ ಆತ್ಮನಾನ್ ಆತ್ಮಾನಾಂ ಅವಸಾದಯೇ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿಮಗೆ ನೀವೇ ಬಂಧು, ನಿಮಗೆ ನೀವೇ ಶತ್ರು. ಯಾರಿಗೆ? ನಮಗೆ. ನಾವು ಬೇರೆ ಯಾರನ್ನೂ ದೂರೋದು ಬೇಡ. ನಮ್ಮೊಳಗಡೆ ಬಂಧು ಶತ್ರು ಇಬ್ಬರು ಇರ್ತಾರೆ. ಸಾತ್ವಿಕ ಗುಣ ಬಂದಾಗ ನೀವು ಬಂದು ಎಲ್ಲರೂ ಬಂದೇ, ನಿಮಗೆ ವೈರಿಗಳೇ ಇಲ್ಲ. ಅಜಾತ ಶತ್ರು ಅಂತಾರಲ್ಲ, ಅದಾಗ್ತೀರ ನೀವು. ಇದು ಸಾತ್ವಿಕ ಜ್ಞಾನ. ರಾಜಸಿಕ ಜ್ಞಾನ ಬಂದಾಗ ಬೇರೆ ಬೇರೆಯಾಗಿ ನೋಡ್ತೀರ. ನಾನು ಬೇರೆ, ನೀನು ಬೇರೆ. ಸೊ ನಾವು ಯಾವಾಗಲೂ ಅದನ್ನೇ ಮಾಡುತ್ತಾನೆ. ಬೇರೆ ಬೇರೆ ಹೂ ಮಾರೋಳ ಹತ್ರ ಜಗಳ ಮಾಡಲ್ವ ನಾವು? ಜಗಳ ಮಾಡಲ್ವಾ? ಅವಳು ಬೈತಾಳೆ, ನೀವು ಬೈ. ಏನದು? ರಾಜಸಿಕ. ರಜೆ ಹೋಗೋಣ, ನಾನು ಹೂ ತಗೊಳ್ಳೋವಾಗ ಏನಿಲ್ಲ, ಅವ್ರು ಏನು ಹೇಳ್ತಾರೆ ಕೊಟ್ಬಿಟ್ಟು ಎತ್ಕೊಂಡ್ಬಿಡ್ತೀನಿ. ಏನು ಮಾಡ್ತಾರೆ? ಆ ಹೂ ಕಟ್ಬಿಟ್ಟು ಎಷ್ಟು ದುಡ್ಡು ಮಾಡ್ತಾರೆ ಅವರು? ಎಷ್ಟು ಮಾಡ್ತಾರೆ ಅಲ್ವಾ? ಅದು 4 ಕಣೆ ₹1 ಬೇಡದೇ ಇರೋದು ಮಾತಾಡ್ಕೊಂಡು ರಾಜಸಿಕ. ನೋಡಿ ಹೇಳ್ತೀನಿ, ನಾನು ತಾಮಸಿಕ ಇದೆ, ಅದು ಸ್ಟ್ರಾಂಗ್ ಇದೆ. ಪೃಥಕ್ವೇನ ಜ್ಞಾನಂ ನಾನಾ ಭಾವ ಪೃಥಕ್ವಿದಾನ್ ವೇತಿ ಸರ್ವೇಷು ಭೂತೇಷು ತಜ್ಞಾನವಿತಿ ರಾಜಸಂ. ದ ನಾಲೆಜ್ ಆಫ್ ದ ಪ್ಯಾಷನೇಟ್, ಅದರೊಂದು ಗುಣ ನೋಡಿ. ಎವರ್ ರೆಸ್ಟ್ಲೆಸ್ ಇನ್ ಎನರ್ಜಿ, ಎವರ್ ರೆಸ್ಟ್ಲೆಸ್. ಸಮಾಧಾನ ಏನಿರಲ್ಲ, ಕೂತ್ಕೊಂಡಲ್ಲೂ ಕೂಡ ಚಡಪಡಿಸ್ತಾ ಇರೋದು. ಎವರ್ ರೆಸ್ಟ್ಲೆಸ್. ಇದು ಪ್ಯಾಷನೇಟ್. ಇವರು ಏನೋ ಮಾಡಬೇಕು, ಇವರು ಸಾಧನೆ ಮಾಡಿ ಸಾತ್ವಿಕರಾಗಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲದ್ರೆ ಅಲ್ಲೇ ಇರ್ತಾರೆ. ಮುಂದೆ ಅದೇ ಜನ್ಮನೇ ಬರೋದು ಇವರಿಗೆ. ಯಾಕಂದರೆ ರೆಸ್ಟ್ಲೆಸ್ಸು ಪ್ಯಾಷನೇಟ್ ಆಗೇ ಇರ್ತಾರೆ. ನೋಡಿ, ಎವರ್ ರೆಸ್ಟ್ಲೆಸ್ ಎನರ್ಜಿ ಕನ್ಸಿಡರ್ಸ್ ಅದರ್ ಎಂಟಿಟೀಸ್ ಆಸ್ ಡಿಫರೆಂಟ್ ಫ್ರಮ್ ಅನದರ್. ಟು ದ ರಾಜಸಿಕ್ ನಾಲೆಜ್ ದ ವರ್ಲ್ಡ್ ಈಸ್ ಅನ್ ಅಸಾರ್ಟ್ಮೆಂಟ್ ಆಫ್ ಇನ್ಯೂಮರಬಲ್ ಟೈಪ್ಸ್ ಆಫ್ ವೆರೈಟೀಸ್. ನಾನು ಬೇರೆ, ಅದು ಬೇರೆ, ಅದು ಬೇರೆ, ಇದು ಬೇರೆ ಮಾಡ್ತಾ ಕೂತ್ಕೊಳ್ಳೋದು. ರಂಗಣ್ಣ ಎಲ್ಲ ಬೇರೆ ಎಲ್ಲ ಅದು ಸರಿನಾ? ಇದು ಸರಿ. ಎಲ್ಲಿ ಸಮಾಧಾನ ಇಲ್ಲವೇ ಇಲ್ಲ, ಬರೀ ಇದೆ ವಿಂಗಡಣೆ ಮಾಡೋದೇ ಕೆಲಸ. ರಾಜಗುಣ ನಮ್ಮನ್ನು ಏನು ಮಾಡುತ್ತೆ ಅಂದರೆ, ನಮ್ಮನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ಸಮಾಧಾನ ಮಾಡೋಕ್ಕೆ ಬಿಡಲ್ಲ. ಅದು ನಮ್ಮನ್ನು ಯಾವಾಗಲೂ ಅದು ಮಾಡಿ ಇದು ಮಾಡಿ. ದ ವೆರಿ ಕೋರ್ ನೋಡಿ ಹೇಳ್ತೀನಿ. The very core of Hindu culture is the recognition of the oneness of the entire living world of creatures. It is the concept of plurality that gives rise to all passions and desires. ನೀವು ಪ್ಲೂರಾಲಿಟಿ ನೋಡಿದ ಕೂಡಲೇ ಪ್ಯಾಷನ್ಸು, ಡಿಸೈರ್ಸು ಪ್ಯಾಷನ್ಸ್ ಯಾಕೆ ಬರುತ್ತೆ ಅಂದರೆ ನೀವು ಪ್ಲೂರಾಲಿಟಿ ನೋಡ್ತಾ ಇದ್ದೀರಾ. ನೀವು ಒನ್ನೆಸ್ ನೋಡಿದ್ರೆ ಡಿಸೈರು ಇರಲ್ಲ, ಪ್ಯಾಷನು ಇರಲ್ಲ. ಆಯಿತಾ? And where the plurality is recognized, there the ego has crystallized in the perceiver. Plurality ಬಂದ ಕೂಡಲೇ ಈಗೋ ಕ್ರಿಸ್ಟಲೈಸ್ ಆಗುತ್ತೆ. ಸೊ ಭಾಳ ಹುಷಾರಾಗಿರಬೇಕು. ನಮ್ಮದು ಸಾತ್ವಿಕ ಬುದ್ಧಿನೋ ರಾಜಸಿಕ ಬುದ್ಧಿ. ಇನ್ನೊಂದಿದೆ, 3ನೇದು ತಾಮಸಿಕ ಬುದ್ಧಿ. ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸತ್ಯಂ ಸಹೇತುಕಂ ಅತತ್ವಾರ್ಥ ಅಲ್ಪಂ ಚ
ತತ್ತಾಮ ಸಮುದಾಹೃತಂ ಬಟ್ ದಟ್ ವಿಚ್ ಕ್ಲಿಂಗ್ಸ್ ಟು ಒನ್ ಸಿಂಗಲ್ ಎಫೆಕ್ಟ್. ನೋಡಿ, ತಮೋಗುಣಗಳಿಗೆ ರಜೋಗುಣ ಇರ್ತಾನೆ, ಬೇರೆಯವ್ರನ್ನೆಲ್ಲ ನೋಡ್ತಾನೆ. ತಮೋಗುಣವನು ಏನು ಮಾಡ್ತಾನೆ ಅಂದರೆ ಅವನ ದೇವರು, ಅವನ ಮನೆ, ಅವನ ಹೆಂಡತಿ, ಅವನು ಇಷ್ಟೇ, ಸ್ವಾರ್ಥ ಅಷ್ಟೇ, ಬೇರೆ ಏನು ಕಾಣಿಸಲ್ಲ ಅವನಿಗೆ. ಹಾಂ ಸೆಲ್ವಿ ಅಟ್ಟರ್. ಹಾಂ ನೋಡಿ, ಬಟ್ ದಟ್ ವಿಚ್ ಕ್ಲಿಂಗ್ಸ್ ಟು ಸಿಂಗಲ್ ಎಫೆಕ್ಟ್ ಆಸ್ ಇಫ್ ಇಟ್ ವರ್ ದ ಹೋಲ್ ವಿದೌಟ್ ರೀಸನ್. ಅದೇ ಪ್ರಪಂಚ, ಇದೇ ನನ್ನ ಬೇರೆ ಯಾರಿಲ್ಲ. ವಿದೌಟ್ ಫೌಂಡೇಶನ್ ಇನ್ ಟ್ರೂತ್ ಆ್ಯಂಡ್ ನ್ಯಾರೋ ದಟ್ ಈಸ್ ಡಿಕ್ಲೇರ್ಡ್ ಟು ಬಿ ತಾಮಸಿಕ್. ನೀವು ಈ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಯಾತಕ್ಕೋಸ್ಕರ ದುಡ್ಡು ಇಟ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅವ್ರ ದುಡ್ಡು, ಅವ್ರ ಮನೆ, ಅವ್ರ ಮಕ್ಕಳು, ಆ್ಯಂಡ್ ಇಟ್ ಕಮ್ಸ್ ಟು ದ ಪಬ್ಲಿಕ್. ಮೀಡಿಯಾದವರು ಅದನ್ನು ಹಿಡ್ಕೊಂಡು ಹೋ ಅಂತ, ಇದೆಲ್ಲ ತಾಮಸಿಕ್. You have seen in the video, one lady was kicking one man, 2 ಕೋಟಿ ಕಾರು ನಂದು ಹೊಡೆದು ಬಿಟ್ಟ ಇವನು ಅಂತ. ದಟ್ ಲೇಡಿ ಇಸ್ ಇನ್ ಜೈಲ್ ನಾವು. you know that? ಗೊತ್ತಾ? 2 ಕೋಟಿ ಕಾರು ಟಿ ವಿಲೆಲ್ಲ ನೋಡಿದಿರಲ್ಲ, ಹೊಡೆದು ಅವನ ಮೋಟರ್ ಸೈಕಲ್ ಅವ್ನು ಡ್ಯಾಶ್ ಹೊಡೆದ ಅಂತೇಳಿ. ರೇವಣ್ಣ ಹೆಂಡ್ತಿ ಏನು ಹೆಸರು ಅವಳು? ಹಾಂ. ಇದು ಒಂದಲ್ಲ, ಈ ಥರ ಎಷ್ಟೋ ಕೇಸ್ಗಳು. ಇವ್ರು ಮಾಡೋ ಕೆಲಸಗಳೆಲ್ಲ ಯಾವಾಗ ದುಡ್ಡು, ಪವರ್, ಅಧಿಕಾರ 2 ಕೈಗೆ ಬಂದುಬಿಡುತ್ತೆ, ರಜೋಗುಣ ಮೀರಿ ತಮೋಗುಣಕ್ಕೆ ಹೋಗ್ಬಿಡೋದು. ಫುಲ್ ತಮೋಗುಣದಲ್ಲಿರ್ತಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಜಾಸ್ತಿ ಇರುತ್ತೆ. ನಮ್ಮ ದುರದೃಷ್ಟವಶಾತ್ಗೆ ನಮ್ಮ ಲೀಡರ್ಗಳೆಲ್ಲ ಇವಾಗ ಸದ್ಯ ಹೆಚ್ಚು ಕಮ್ಮಿ ನಮ್ಮ ಲೀಡರ್ಗಳೆಲ್ಲ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ತಮೋಗುಣದಲ್ಲಿ ಇರೋರೇ ಇದ್ದಾರೆ ಇವಾಗ. ಸೊ ಅವ್ರು ಮಾಡೋ ಕೆಲಸಗಳೆಲ್ಲ ಇಂಥವೇ ಆಗಿರ್ತವೆ, ಬೀದಿಗೆ ಬರ್ತಾ ಇರ್ತದೆ ಎಲ್ಲ. ಅದನ್ನು ಟಿ ವಿ ಅವ್ರಿಗೆ ಗ್ಲೋರಿಫೈ ಮಾಡೋದು ಕೆಲಸ ಅದು ಅವ್ರು ಮಾಡ್ಕೊಂಡು. ಸೊ ನಮಗೇನೆಂದರೆ ದೇ ಆರ್ ಜನರಲಿ ಫ್ಯಾನೆಟಿಕ್ ಇನ್ ದೇರ್ ಫೈತ್. ಫ್ಯಾನೆಟಿಕ್. ನಾನು ಯಾವುದೋ ಒಂದು ದೇವ್ರನ್ನ ನಾನು ಪೂಜೆ ಮಾಡ್ತೀನಿ, ಅದೇ ಬೇರೆ ದೇವರು ಯಾವ ದೇವರಲ್ಲ, ನನ್ನ ದೇವರೇ. ನಾನು ಅವನಿಗೆ ಕೋಳಿ ಕೊಡ್ತೀನಿ, ಅವನಿಗೆ ಕುರಿ ಕೊಡ್ತೀನಿ, ಅವನಿಗೆ ಇದು ಮಾಡ್ತೀನಿ, ಅವ್ನು ನಾನು ಮಾಡಿಬಿಡ್ತೀನಿ ನನ್ನ ಮಗುಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ಇಷ್ಟೇ. ಬೇರೆ ಪ್ರಪಂಚ ಅವ್ರಿಗಿಲ್ಲ. ಆಯಿತಾ? ದೇರ್ ಡಿವೋಷನ್ ಆ್ಯಂಡ್ ದೇರ್ ವ್ಯೂಸ್ ಆ್ಯಂಡ್ ವ್ಯಾಲ್ಯೂಸ್ ಇನ್ ಲೈಫ್, ದೇ ನೆವರ್ ಎನ್ಕ್ವೈರ್ ಇನ್ ಟು ಟ್ರೈ ಡಿಸ್ಕವರ್ ದ ಕಾಸ್ ಆಫ್ ಥಿಂಗ್ಸ್ ಆ್ಯಂಡ್ ಹ್ಯಾಪನಿಂಗ್. ದೇ ಆರ್ ಅನ್ರೀಸನಬಲ್. ಅವ್ರಿಗೆ ರೀಸನ್ನೇ ಇಲ್ಲ, ಅವ್ರು ಏನು ಹೇಳ್ತಾರೋ ಅದು ಕರೆಕ್ಟ್. ಸೊ ಇದು ಈಗ ಗೊತ್ತಾಯ್ತಾ? ಸಾತ್ವಿಕ ಜ್ಞಾನ ರಾಜ. ನಾನು ತಾಮಸಿಗೆ ಇನ್ನೊಂದು ಹೇಳ್ತೀನಿ. ನಮ್ಮದೊಂದು ಇಲ್ಲಿ ಅಶೋಕ್ ಪಿಲ್ಲರ್ ಬಸ್ ಸ್ಟಾಪಲ್ಲಿ ನಿಂತಿದ್ದೆ, ಸುಮಾರು ಜನ ನಿಂತಿದ್ದರು. ಒಬ್ಬ ವಿಡಿಯೋ ಎಲ್ಲರ ಮಧ್ಯೆ ವಿಡಿಯೋ ಹಿಡಿತಾ ಇದ್ದೆ. ಅದೇ ಇಷ್ಟು ಜನ ನಿಂತಿದ್ದಾರೆ, ನೀವು ವಿಡಿಯೋ ಅವ್ರಿಗೆಲ್ಲ ತೊಂದರೆ ಆಗುತ್ತಲ್ಲಪ್ಪ ಅಂತಂದರೆ, ಏನೋ ವಾಟ್ ಈಸ್ ದಟ್? ಆ ಫ್ಯಾಕ್ಟ್ರಿ ಮುಚ್ಚಿಸಿ ಹೋಗಿ ಗೌರ್ಮೆಂಟ್ ಹತ್ರ ಮಾತಾಡೋ, ನನಗೇನು ಹೇಳ್ತೀಯಾ? ಆ್ಯಂಡ್ ಈಸ್ ರೈಟ್. ಇಂಟಲೆಕ್ಟ್. ಸಿ ತಾಮಸಿಕ್, ನೀವೇ ನಿದ್ದೆ ಅಲ್ಲ, ದಿಸ್ ಈಸ್ ತಾಮಸಿಕ್ ಇಂಟಲೆಕ್ಟ್. ಹಿ ನೋಸ್ ಹೌಸ್ ಟು ಇಂಟರ್ಪ್ರಿಟ್, ಹಿ ಹ್ಯಾಸ್ ಎ ಲಾಜಿಕ್. ನೀನು ಫ್ಯಾಕ್ಟ್ರಿ ಕ್ಲೋಸ್ ಮಾಡು, ನನಗೇನು ಹೇಳ್ತೀಯಾ? ನಾನು ಸೇರ್ತೀನಿ. ತಾಮಸಿಕ್. ಅವ್ರು ಮೊಂಡು, ಅವ್ರು ಹೇಳಿದ ಮತ್ತೆ ಕೇಳಿ, ಅವ್ರು ಹೇಳಿದ್ದೆ ಕರೆಕ್ಟ್. ಸೊ ಸಾತ್ವಿಕ ಬುದ್ಧಿ, ರಾಜಸಿಕ ಬುದ್ಧಿ, ತಾಮಸಿಕ. ನಮ್ಮ ಬುದ್ಧಿ ಯಾವ ಟೈಮಲ್ಲಿ ಯಾವ ರೀತಿ ಇರುತ್ತೆ, ಇದೆಲ್ಲ ಇರುತ್ತೆ ನಮ್ಮಲ್ಲಿ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರ್ತೀವಿ. ಸೊ ಇದನ್ನು ಆದಷ್ಟು ನಾವು ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ, ಎಲ್ಲರಲ್ಲೂ ಬ್ರಹ್ಮ ಇದ್ದಾರೆ ಅಂತ ನೋಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಿದರೆ, ನಾವು ಆ ಪ್ರಯತ್ನ ಮಾಡಬೇಕಾದ್ರೆ ನಮ್ಮನ್ನು ನಾವು ಜಾಸ್ತಿ ತತ್ವಕ್ಕೆ ಅಳವಡಿಸ್ಕೊಳ್ಬೇಕು. ಎಷ್ಟು ನಾವು ತತ್ವದ ಮೇಲೆ ಕಾಂಟೆಂಪ್ಲೇಟ್ ಮಾಡ್ತೀವಿ, ಅಷ್ಟು ನಮ್ಮಿಂದ ತಮೋಗುಣ ಹೋಗುತ್ತೆ. ನಾವು ಒನ್ನೆಸ್ಸನ್ನು ಕಂಡುಕೊಳ್ಳೋಕ್ಕೆ ಯಾಕೆಂದರೆ ಸರ್ವಂ ಏತತ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಈ ಬ್ರಹ್ಮಂಗೂ ಆ ಬ್ರಹ್ಮಂಗೂ ಲಿಂಕ್ ಮಾಡ್ದಂಗೆ ಆಗುತ್ತೆ. ಕಗ ತಗೊಳ್ಳಿ. ಕಗ. ಸೊ ಸ್ವಲ್ಪ ಅದು ಸತ್ವರಜಸ್ತಮಸ್ಸೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ತೊಗೋತೀನಿ, ಸತ್ವರಜಸ್ತಮಸ್ಸೆ ತೊಗೊಳ್ತೀನಿ. ಅದು ಬೇರೆ ಏನು ಧೃತಿನೋ ಅಥವಾ ಕರ್ಮನೋ ಅಥವಾ ಏನೋ ಒಂದು ಫಲನೋ ಏನೋ ಒಂದು ತಗೊಳ್ಳೋದು. ಗೀತೆಯಲ್ಲಿ ಎಲ್ಲ ಇದೆ. 555 ಇಲ್ಲ ಒಂದು ಹೇಳ್ತೀರಿ, ಒಂದು ನಿಮಿಷ. ಹಾಂ, 555 ತಗೊಳ್ಳಿ ಸರ್.
3 ಕಗ್ಗ ಮಾಡ್ಬೋದು. $555 ಸಿಗ್ತಾ? ಹಾಂ ಸಿಗ್ತಾ ಸರ್? ಧರ್ಮ ಸಂಕಟದಿ ಮನತಲ್ಲಣಿಸುತ್ತಿರುವಂದು. ಧರ್ಮ ಸಂಕಟದಲ್ಲಿ ಮನಸ್ಸು ತಲ್ಲಣ. ಏನು ಹಾಗೆ ಮಾಡೋದ ಹೀಗೆ ಮಾಡೋದು, ಅವ್ರಿಗೆ ಹೇಳಿದ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಹೇಳಿದ್ರೆ ಅವ್ರಿಗಾಗಲ್ಲ. ಸುಮ್ಮನೆ ಅವ್ರ ಕಡೆ ಕೂತಿರ್ತೀನಿ, ಏನು ಮಾತಾಡೋಕ್ಕಾಗದ ಸ್ಥಿತಿಲಿ ಇರ್ತೀನಿ. ಆವಾಗ ಏನು ಮಾಡಬೇಕು? ನಿರ್ಮತಿಸು ನಿನ್ನ ಆತ್ಮವನ್ನೇ ಮಮತೆ ಬಿಟ್ಟು, ನಿನ್ನ ಈಗೋ ಲೆವೆಲಿನ ಬಿಟ್ಟುಬಿಟ್ಟು ಬರೀ ಆತ್ಮದೊಳಗೆ ಹೋಗಿ ಅಲ್ಲಿಂದ ನೋಡು ಅಂತ. ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇಸ್ ಟು ರೈಸ್ ಅಬೌವ್ ದ ಪ್ರಾಬ್ಲಮ್. ಚಿನ್ಮಯ ಅಂದರು, ಟು ಸಾಲ್ವ್ ಎನಿ ಪ್ರಾಬ್ಲಮ್ ಈಸ್ ಟು ರೈಸ್ ಅಬೌವ್. ನೀವು ಅಲ್ಲೇ ಇದ್ರೆ ಏನಾಗುತ್ತೆ ಗೊತ್ತಾ? ಯು ಆರ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. ನೀವು ಅದ್ರ ಜೊತೆ ಒಂದು ಪ್ರಾಬ್ಲಮ್ ಆಗಿರ್ತೀರ. ನೀವು ಮೇಲೆ ಹೋದಾಗ ನಿರ್ಮತಿಸಿ ನಿಮ್ಮ ಆತ್ಮನೇ ಮಮತೆ, ಮಮಕಾರ, ನನ್ನ ಕಲರನ್ನು ತೆಗೆದು ಅದು ಮಾಡಿ ನಿರ್ಮಮದ ಸದ್ವಿವೇಕ. ನಿರ್ಮಮ ಅಂದರೆ ನನ್ನತನ ಇಲ್ಲದೆ ಇರೋದು. ಸದ್ವಿವೇಕ. ಸದ್ವಿವೇಕ ಅಂದ್ರೇನು? ಹಾಂ, ಸಾತ್ವಿಕದ ಒಂದು ಇದು. ಸತ್ ಅಸತ್ ಏನು? ಸತ್ ಅಂದ್ರೇನು? ಅಸತ್ ಅಂದ್ರೇನು? ಅಸತ್ವ ಇಲ್ಲದೆ ಇರೋದು, ಪ್ರಕೃತಿ ಜಡ. ಸತ್ ಅಸತ್, ಕಾರ್ಯ ಬ್ರಹ್ಮ, ಕಾರಣ ಬ್ರಹ್ಮ. ಕಾರ್ಯಬ್ರಹ್ಮ, ಕಾರಣ ಬ್ರಹ್ಮ ಅಂತ ಹೇಳಿ. ಹಾಂ, ಸತ್ ಯಾವುದು ಸತ್ಯ? ಸದ್ ಅಸತ್ ವಿವೇಕ ಅಂದ್ರೇನು ಸರ್? ಸದ್ದರ್ಶನ. ಅಸತ್ ಅಂದ್ರೇನು? ಯಾವುದು ಇಲ್ವೋ, ಯಾವುದು ಮಾಯೆ, ಯಾವುದು ತೋರಿಕೆ, ಅದು ಅಸತ್. ಸತ್ ಅಂದ್ರೇನು? ಯಾವುದು ಯಾವಾಗಲೂ ಇರುತ್ತೋ. ನಿಮ್ಮ ಪ್ರಾಬ್ಲಮಲ್ಲಿ ಸತ್ಯ ಯಾವುದು? ಅದು ಹಿಂದ್ಗಡೆ ಇದೆ. ಅಸತ್ಯ ಯಾವುದು? ಪ್ರಾಬ್ಲಮ್ಮೇ ಅಸತ್ತು. ಕಿತ್ತು ಬಿಸಾಕಿ ಅದನ್ನು. ಆ ಪ್ರಾಬ್ಲಮ್ನೇ ಕಿತ್ತು ಬಿಸಾಕಿ. ಅದು ಅಸತ್. ಭಾವನೆಗಳ ಮಹಾಪೂರ. ಭಾವನೆಗಳು ಯಾರಿಗೆ ಬೇಕು? ಚಿನ್ಮಯ ಅಂದ್ರೆ ಹೇಳ್ತಾರೆ ಒಂದು ಕಡೆ, ಅನ್ನೆಸೆಸರಿ ಇಮೋಷನ್ಸ್. ಅನ್ನೆಸೆಸರಿ ಇಮೋಷನ್ ಬೇಕಾ? ಮನುಷ್ಯನಿಗೆ ಆಗಿರೋ ಸಂಬಂಧಗಳು ಅದನ್ನು ನಾವು ಇಟ್ಕೊಂಡು ಒದ್ದಾಡಬೇಕಾ? ಅದೆಲ್ಲ ಹೋಗೋವಂಥವು, ಕಾಲ ಪ್ರವಾಹದಲ್ಲಿ ಬರೋದು ಹೋಗೋದು. ಅದನ್ನ ಇಟ್ಕೊಂಡು ಯಾಕೆ ಒದ್ದಾಡಬೇಕು? ಅದನ್ನ ಇಟ್ಕೊಂಡು ಮನಸ್ಸಿಗೆ ಯಾಕೆ ಟ್ಯಾಕ್ಸ್ ಮಾಡಬೇಕು? ಬೇರೆ ಆಲೋಚನೆಗಳಿಲ್ವಾ? ಸತ್ ಅಸತ್ ವಿವೇಕ. ಸದ್ವಿವೇಕ, ಅಸತ್ ವಿವೇಕ, ಸತ್ ಅಸತ್. ನೋಡಿ, ಸದ್ವಿವೇಕದ ದೀಪ, ಅದು ದೀಪ. ನೀನು ನೆಮ್ಮಲು, ನೀನು ಆಶ್ರಯಿಸಲು ಇನ್ನೇನಿದೆ? ಏನೇ ಪ್ರಾಬ್ಲಮ್ ಅಂದರೂ ಕೂಡ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದ, ನನಗೆ ಸಂಬಂಧಪಟ್ಟಿದ್ದ. ಪ್ರಪಂಚ ಸಂಬಂಧಪಟ್ಟಿದ್ದ ಅದು ಅಲ್ಲೇ ಇರಲಿ, ನನಗೆ ಬೇಡ. ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಅವ್ರು ಇಟ್ಕೊಳ್ಳಿ, ನನಗೆ ಬೇಡ, ನಾನು ಅದರಲ್ಲಿ ಇಲ್ಲ. ಸತ್ ಅಸತ್ ವಿವೇಕ. ಧರ್ಮ ಸಂಕಟದ ಏನಾರ ಗಲಾಟೆ ಆದಾಗ ಒಂದು ಕಡೆ ಕೂತ್ಕೊಂಡು ನೀವು ಆಲೋಚನೆ ಮಾಡಿದಾಗ, ನಾನು ಒಂದು ಸ್ಟೋರಿ ಹೇಳಿದ್ದೆ. ಏನೋ ಆದಾಗ ಎಷ್ಟೋ 30-40 ವರ್ಷದ ಹಿಂದೆ ಏನೋ ಸ್ವಲ್ಪ ಮಾತುಕತೆ ಜಗಳ ಆದಾಗ ಸೀದಾ ಅಲ್ಲಿ ಲಾಲ್ಬಾಗಲ್ಲಿ ಕೆರೆ ಹತ್ರ ಹೋಗಿ ಒಂದು ಕಲ್ ಮೇಲೆ ಕೂತ್ಕೊಂಡು ಒಂದು ಕಗ್ಗ ಓದೋದು, 2 ಕಗ್ಗ ಓದೋದು, 3ನೇ 4ನೇ ಕಗ್ಗಕ್ಕೆ ಕಗ್ಗನೂ ಬೇಡ ಅಂದರೆ ಆಲೋಚನೆ ಇಲ್ಲ. ನೋ ಮೈಂಡ್ ಸ್ಟೇಟ್ ಬಂದುಬಿಡ್ತು. ನೋ ಮೈಂಡ್ ಸ್ಟೇಟಲ್ಲಿ ನಿಮಗೆ ಪ್ರಾಬ್ಲಮ್ ಎಲ್ಲಿದೆ? ಪ್ರಾಬ್ಲಮ್ ಹೊರಗಡೆ ಗಬ್ಬು ತಂದು ತಲೆಯಲ್ಲಿ ಇಟ್ಕೊಂಡಾಗ ಪ್ರಾಬ್ಲಮ್ಮು. ಅದು ಯಾಕೆ ಬೇಕು? ಒಳಗಡೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ಬೇಕದು? ಬಿಸಾಕಿ. ಅದನ್ನು ಡೆವಲಪ್ ಮಾಡೋದು ಎಲ್ಲಿ ಬಂತು? ಆ ಟಿ ವಿ ಅವ್ರು ಮಾಡ್ಕೊಳ್ಳಿ ಬಿಡಿ, ನಮಗೆ ಸಂಬಂಧ ಇಲ್ಲ. ಅವ್ರಿಗೆ ಅದೇ ಕೆಲಸ, ಅವ್ರಿಗೆ ದುಡ್ಡು ಬರುತ್ತೆ. ನಿರ್ಮಮದ ಸದ್ವಿವೇಕಕ್ಕಿಂತ ನೆಮ್ಮಲು ಇನ್ನೇನಿಹುದು. ನೆಕ್ಸ್ಟ್ ಕಗ್ಗ ನೆಮ್ಮಲು ಒಂದೇ ಆಶ್ರಯಿಸಲು. ನೀವು ಆಶ್ರಯ ಮಾಡಬೇಕಾದ್ರೆ ಸತ್ ಅಸತ್ ವಿವೇಕ ಒಳಗಡೆ ಏನು? ಕೂಟಸ್ಥ ಚೈತನ್ಯ ಇರಬೇಕಲ್ಲಿ. ಅದರಲ್ಲಿ ನಿಮ್ಮ ನಂಬಿಕೆ ಇರಬೇಕು. ಆವಾಗ ಏನು ಕಷಡ ಬಂದರೆ ಹೋಗಲ್ಲ ಅಂತ ಬಿಸಾಕು. ಎತ್ಕೊಂಡು ನನ್ನ ಹತ್ರ ತರಬೇಡ ಅಂತ ಹೇಳಲ್ವ? ಅದೇ ಬಿಸಾಕು. ಅಲ್ಲಿ ಅವನಿಗೆ ಕೊಟ್ಬಿಡೋಣ, ಅವನ್ನ ಇಟ್ಕೊಳ್ಳಿ, ನಮಗೆ ಬೇಡ. ಆಯಿತಾ? ನೆಕ್ಸ್ಟ್ ಕಗ್ಗ ತಗೊಳ್ಳಿ ಸರ್. ಹೋದ ಸರಿ ಪುನಃ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಮಾಡ್ತೀನಿ. 148 ಪುನಃ ಇನ್ನೊಂದು ಸರಿ ಹೇಳಬೇಕು ಅಂತ ಹೇಳಿದ್ರು.
ಕಗ್ಗ ತಗೊಂಡಾಗ ನಾವು ಇದುವರೆಗೆ ಡಿಸ್ಕಸ್ ಮಾಡಿರೋದಕ್ಕೆ ಅದಕ್ಕೆ ಸ್ವಲ್ಪ ಪುಷ್ಟಿ ಸಿಗುತ್ತೆ, ನಮಗೆ ಇದಾಗುತ್ತೆ. ಅದು ಆ ಕಗ್ಗನ ಆ ವಸ್ತು ನಮ್ಮದಾಗುತ್ತೆ, ಆ ಭಾವನೆಗಳು, ಆ ಥಾಟ್ಸ್ ನಮ್ಮದಾಗ್ತವೆ. 148 ಪ್ರಕೃತಿ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹೊರಗಡೆ ಇರುವ ಮನುಷ್ಯ ಯಾರು? ಸ್ವಕೃತಿ ಎಂದು ಅವನು ಎನ್ನುವುದು ಅವಳು ಇರದೊಡೆ ಇರದು. ಈಗ ನಾನು ಮಾಡಿದ್ದೀನಿ ಅಂತಂದರೆ ಅದು ನನ್ನ ಪ್ರಕೃತಿ ಇಲ್ಲದೇ ಮಾಡೋಂಗಿಲ್ಲ. ಮಡಿಕೆ ಮಾಡಬೇಕಾದ್ರೆ ಮಣ್ಣಿರಲೇಬೇಕು. ನಾನೇನು ಮಾಡಿದ್ರು ಕೂಡ ಪ್ರಕೃತಿ ಮಹತ್ತತ್ವ. ಮಹತ್ತತ್ವ ಇರಬೇಕು. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವನಯ್ಯ. ಸುಕೃತ ಸರಿ ಹೇಳ್ದ. ಸುಕೃತ ಅಂದರೆ ಅವಳನ್ನು ಹೇಗೆ ನೀವು ವಶಕ್ಕೆ ನೋಡಿ ಸರ್, ನೀವೇ ಪ್ರಕೃತಿ, ನಿಮ್ಮ ದೇಹ ಪ್ರಕೃತಿ, ನಿಮ್ಮ ಮನಸ್ಸು ಪ್ರಕೃತಿ, ನಿಮ್ಮ ಬುದ್ಧಿ ಪ್ರಕೃತಿ. ನಿಮ್ಮ ಮನಸ್ಸು ಬುದ್ಧಿಯನ್ನು ನೀವು ಎಷ್ಟು ಶಿಸ್ತಾಗಿ ಇಟ್ಕೋತೀರಾ ಆವಾಗ ಅವಳು ನಿಮ್ಮ ವಶಕ್ಕೆ ಬರ್ತಾಳೆ. ನೀವು ಲಗಾಮಿಂದ ಅದನ್ನು ಬಿಟ್ಬಿಟ್ರೆ ಪ್ರಕೃತಿ ಮುನಿದು ದಂಡಿಪಳಾಕೆ. ಅವಳನ್ನ ಇಂದ್ರಿಯಗಳು ಆಕೆಯವು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆಯ ಮಂಕುತಿಮ್ಮ. ಇಂದ್ರಿಯಗಳು ಅವಳಿಗೆ ಸೇರಿದ್ದು ಪ್ರಕೃತಿಗೆ. ಅವುಗಳನ್ನು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆ ಕೊಡಬೇಕು ನೀನು ಅವಳಿಗೆ. ಈ ಬಾಡಿ ಬಂದಿದ್ದಕ್ಕೆ ಪ್ರಕೃತಿಗೆ ನೀವು ಏನು ಕೊಟ್ಟಿದ್ದೀರಾ ಬಾಡಿಗೆ? ಹ್ಯಾಕೆ ಕೊಡ್ತೀರಾ? ಮಿತದಳು ಅವುಗಳ ಬಳಸಿ. ಡಿಸಿಪ್ಲಿನ್ ಲಿವಿಂಗ್. ಪ್ರಾಣಿ ಪಕ್ಷಿಗಳೆಲ್ಲ ಡಿಸಿಪ್ಲಿನ್ ಆಗಿಲ್ವಾ? ಮರಗಳು ಗಿಡಗಳೆಲ್ಲ ಇಲ್ವಾ? ನೀವು ಮಾತ್ರ ಯಾಕೆ ಎಡವಟ್ಟು ಹೆಂಗೆಂಗೋ ಇರೋದು? ಅವರೆಲ್ಲ ಇಲ್ವಾ ಕರೆಕ್ಟಾಗಿ? ಯಾಕೆಂದರೆ ನಿಮಗೆ ಫ್ರೀಡಮ್ ಇದೆ. ಕರ್ತುಂ ಶಕ್ಯಂ ಅಕರ್ತುಂ ಶಕ್ಯಂ ಅನ್ಯಥಾ ವಾ ಕರ್ತುಂ ಶಕ್ಯ. ನೀವು ಮಾಡಲಬಹುದು, ಮಾಡದೇ ಇರಲಿಬೋದು, ಬೇರೆ ಥರ ಮಾಡ್ಬೋದು. ಪ್ರಾಣಿಗಳಿಗೆ ಅದಿಲ್ಲ. ದೇರ್ ಆರ್ ಪ್ರೋಗ್ರಾಮ್ಡ್. ಅದಿರೋದ್ರಿಂದ ನಮಗೆ ಪ್ರಾಬ್ಲಮ್. ಇಷ್ಟೆಲ್ಲ ಓದಬೇಕು. ಇಲ್ಲಿ ಹೋದರೆ ನಾವು ಯಾಕೆ ಓದಬೇಕು? ಪ್ರಾಣಿ ಅದು ಹಸು ಶಾಸ್ತ್ರ ಓದಬೇಕಾ? ಅದು ಬೈ ಬೇಸಿಕಲಿ ಅದು ವೇದಾಂತಿ, ಅದು ಅಧ್ಯಾತ್ಮ. ಅದು ಆರಾಮಾಗಿ ಹೋಗ್ತಾ ಇರುತ್ತೆ. ಪ್ರೋಗ್ರಾಮ್ಡ್. ಪ್ರಕೃತಿ ಅದ್ರ ಮೂಲಕ ಕೆಲಸ ಮಾಡ್ತಾ ಇದೆ. ಅದು ನೇಚರ್ಗೆ ಸರೆಂಡರ್ ಆಗಿದೆ, ನೇಚರ್ ಜೊತೆ ಇದೆ, ಹಾರ್ಮೋನಿ ಆಗಿದೆ. ಅದು ಯಾವಾಗ ಕೂತ್ಕೋಬೇಕು, ಯಾವಾಗ ತಿನ್ನಬೇಕು, ಯಾವ ಮೆಲ್ಕ್ ಹಾಕಬೇಕು ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಬೇರೆಯವ್ರ ಬಗ್ಗೆ ಅಸೂಯೆ ಪಡಲ್ಲ. ನನ್ನ ಕೊಂಬು ಹೀಗಿರಬೇಕು, ನಾನು ಸ್ಟೈಲ್ ಅದಿಲ್ಲ. ಅದಕ್ಕೆ ಆ ಕಾಂಪ್ಲೆಕ್ಸೇ ಇಲ್ಲ. ಅದಕ್ಕೆ ಕಾಂಪ್ಲೆಕ್ಸ್ ಇರೋದು ನಮಗೆ. ಈ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋದು ನಾವು. ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋಕ್ಕಾಗ್ದೇ ಒದ್ದಾಡೋದು, ತಲೆ ಕೆಡಿಸ್ಕೊಳ್ಳೋದು. ಅವ್ರು ಹಾಗೆ ಹೇಳ್ಬಿಟ್ರು, ಇವ್ರು ಹೀಗೆ ಹೇಳ್ಬಿಟ್ರು, ನಾನು ಹಾಗೆ ಹೇಳ್ಬಾರ್ದಾಗಿ. ಇದು ಬೇರೆ. ಸೊ ಸುಕೃತವೆನಿಸುವುದು ಅವಳ ನೀ ವಶಕ್ಕೆ ಕೊಳವನಯ. ವಿಕೃತಿಗೆ ಎಡೆಯಾಗದಿರು ಅಂದರೆ ನಾನೇನದು ಹೊಸರಿ ಒಂದು ಕಗ್ಗ ಹೇಳ್ದೆಲ್ಲ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತದ ಹಸಾದವೆಂದಿನ್ನು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಆಳಲು ಹೋಗ್ತಾ ಇರು. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಡುವನಯ. ಇನ್ನೊಂದು ಸರಿ ಹೇಳ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಅವಳ ವಶಕ್ಕೆ ಬರಬೇಕಾದ್ರೆ ನೀವು ಇಷ್ಟು ಪಾಲನೆ ನೀವು ಮಾಡಬೇಕು, ಇಷ್ಟು ಶಿಸ್ತಾಗಿ ಇರಬೇಕು. ಆವಾಗ ಅವಳು ನಿಮ್ಮ ಜೊತೆ ಇರ್ತಾಳೆ. ನಾನು ಕೋಳಿ ಕೊಡ್ತೀನಿ, ಕುರಿ ಕೊಡ್ತೀನಿ, ತೆಂಗಿನಕಾಯಿ ಹೊಡಿತೀನಿ, ಆಮೇಲೆ ಏನೇನೋ ಹರಕೆಗಳು ಹೇಳ್ಕೊಳ್ಳೋದು. ಅವಾಗ ಬರ್ಕೋತಾರ, ಇವ್ರೇನು ಕೊಟ್ಟಿದ್ದಾರೆ ಇವ್ರಿಗೆ ಇದು ಕೊಡಬೇಕು ಅಂತ ಅಲ್ಲಿ ರಿಜಿಸ್ಟರ್ ಆಗುತ್ತಾ? ಅದೇನು ಗ್ಯಾರಂಟಿ ಇದೆಯಾ? ಇದು ಗ್ಯಾರಂಟಿ. ಶಿಸ್ತಿನ ಜೀವನ ಇದೆಯಲ್ಲ, ಇದು ಗ್ಯಾರಂಟಿ. ಸ್ವಾಮಿ ಚಿನ್ಮಯಾದ್ರು ಒಂದು ಕಡೆ ಹೇಳ್ತಾರೆ, ದ ಪೀಸ್ ಐ ಆಮ್ ರೆಫರಿಂಗ್ ನೌ ಈಸ್ ನಾಟ್ ದ ಪೀಸ್ ಆಫ್ ಗ್ರೇವ್. ಸ್ಮಶಾನದಲ್ಲಿ ಪೀಸ್ ಇದೆ, ಅದಲ್ಲ. ದಿಸ್ ಇಸ್ ದ ಪೀಸ್ ಒಬ್ಟೈನ್ಡ್ ಬೈ ಎ ಕಲ್ಚರ್ಡ್ ಮ್ಯಾನ್ ಔಟ್ ಆಫ್ ಹಿಸ್ ಡಿಸಿಪ್ಲಿನ್ ಲಿವಿಂಗ್. ಒಬ್ಬ ಕಲ್ಚರ್ಡ್ ಮ್ಯಾನು ಶಿಸ್ತಿನ ಜೀವನ ನಡೆಸಿದಾಗ ಅವನಿಗೇನು ಸಮಾಧಾನ ಬರುತ್ತೆ, ಅದು ಪೀಸ್, ಅದು ಬ್ಲಿಸ್. ದಿಸ್ ಶುಡ್ ಬಿ ಸಾತ್ವಿಕ್ ಪೀಸ್.
ದಿಸ್ ಶುಡ್ ಬಿ ಸಾತ್ವಿಕ್ ಓನ್ಲಿ. ಒಬ್ಬ ಕಲ್ಚರ್ಡ್ ಮ್ಯಾನ್ ಡಿಸಿಪ್ಲಿನ್ ಲೈಫ್ ಮಾಡಿದ್ರೆ ಇಟ್ ಶುಡ್ ಬಿ ಸಾತ್ವಿಕ್ ಓನ್ಲಿ. ಸತ್ವಗುಣ ಸಂಪನ್ನನಾಗಿರ್ತಾನೆ, ಅಲ್ಲಿ ಬರುವ ಆನಂದ ಸಾತ್ವಿಕ ಆನಂದ, ಅದು ಪೀಸ್. ಅದು ಆಲ್ಮೋಸ್ಟ್ ನಿಮ್ಮ ಆನಂದಮಯ ಕೋಶಕ್ಕೆ ಹತ್ತಿರವಾಗಿರುತ್ತೆ. ಆ ರೀತಿ ತಗೋಬೇಕು. ಇನ್ನೊಂದು ಕಗ್ಗ ಮಾಡಿ ನಿಲ್ಲಿಸ್ತೀನಿ. 157 ನಮ್ಮದು ಅದು ಮೊದಲದ್ದು ಸಾತ್ವಿಕದ್ದು ಮಾಡಿದ್ರಲ್ಲ ಅದು ಬಂತು ಇವಾಗ. 157 ಕಗ್ಗ 157. ಪರಬೊಮ್ಮನು ಸಿಕ್ತಾ? ಪರಬೊಮ್ಮನು ಆ ವಿಧಿಯ ನೇಮಿಸಿದುದು ಏತಕ್ಕೆನೆ. ವಿಧಿ ಅಂದ್ರೇನು? ವಿಧಿ ಅಂದರೆ ನಮಗೆ ಎಂಡು ಹೋಗೋದು ಭಯ. ಎಲ್ಲರಿಗೆ ಏನು ಭಯ ಇದೆ? ಸಾವಿನ ಭಯ. ಅದು ವಿಧಿ. ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ, ಅದೇ ಭಯ. ಅದನ್ನು ಯಾಕೆ ಮಾಡಿದ್ದಾನೆ ಅಂದರೆ ನರಜಾತಿ ಸಹಾನುಭೂತಿಯ ಕಲಿಯಲೆಂದು. ಭಯ ಯಾಕೆ? ಭಯ ಭಕ್ತಿ, ಅವ್ರು ತುಂಬ ಭಯ ಭಕ್ತಿ ಇದೆ ಅಂತ ಹೇಳ್ತೀವಿ. ಯಾಕಿದೆ? ಸಹಾನುಭೂತಿ ಇದೆ. ಯಾಕೆ? ಅವ್ರು ತಿಳ್ಕೊಂಡಿದ್ದಾರೆ ನಮಗೇನು ಆಗುತ್ತೆ, ಅದಾಗಬಾರ್ದು, ಇವರಿಗೆಲ್ಲ ಒಳ್ಳೇದು ಮಾಡ್ತಾರೆ, ನನಗೂ ಒಳ್ಳೇದಾಗುತ್ತೆ, ನಾನು ಒಳ್ಳೇದು ಮಾಡ್ತಾ ಇರ್ತೀನಿ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಹಾನುಭೂತಿ, ಒಬ್ರಿಗೊಬ್ರು ಅನುಸರಿಸ್ಕೊಂಡು. ನೋಡಿ, ಪರಬೊಮ್ಮನ ವಿಧಿಯ ನೇಮಿಸಿದ ಏತಕ್ಕೇ ನರಜಾತಿ ಸಹಾನುಭೂತಿಯ ಇದು ತಮಾಷೆ ಇದೆ. ಇದಕ್ಕೊಂದು ಸೀನ್ ಇದೆ. ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ತಾರಂತೆ. ಆ ಇಂಡಸ್ಟ್ರಿಯಲಿಸ್ಟ್ ಅವನ ಫ್ಯಾಕ್ಟ್ರಿಲಿ ಒಬ್ಬ ಕೆಲಸದವ್ರು ಇರ್ತಾರಂತೆ. ಅವರಿಬ್ಬರು ಒಂದು ಬೆಂಚಲ್ಲಿ ಪಕ್ಕದಲ್ಲಿ ಕೂತಿರ್ತಾರಂತೆ. ಯಾಕೆ ಕೂತಿದ್ದಾರೆ ಅಂದರೆ ಒಬ್ರನ್ನೊಬ್ಬರು ಸಹಾನುಭೂತಿಯಿಂದ. ಯಾಕೆಂದರೆ ಇವನ ಮಗನೂ ಒಳಗಡೆ ಆಪ್ರೇಷನ್, ಅವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾರೆ, ಒಬ್ಬರು ನೋಡ್ಕೋತಾ ಇದ್ದಾರೆ. ಸಹಾನುಭೂತಿ. ಅರ್ಥ ಆಯ್ತಾ? ಅವರಿಬ್ಬರು ಹೊರಗಡೆ ಒಬ್ರಿಗೊಬ್ರು ಕನೆಕ್ಷನ್ ಇರಲ್ಲ. ಅವನಿರೋದು ಇಷ್ಟೇ ಮೇಲೆ, ಇವನಿರೋದು ಕೆಳಗೆ. ಆ ಬೆಂಚಲ್ಲಿ ಒಟ್ಟಿಗೆ ಕೂತ್ಕೊಂಡಾಗ ಇಬ್ಬರೂ ಒಂದೇ. ಇವನ ಮಗನೂ ಆಪ್ರೇಷನಲ್ಲಿ ಆಗ್ತಾಯಿದೆ, ಇವನ ಮಗನೂ ಆಪ್ರೇಷನ್ ಆಗ್ತಾಯಿದೆ, ಇಬ್ಬರಿಗೂ ಒಂದೇ ಮಿಡಿತ ಆಗ್ತಾಯಿದೆ, ಒಬ್ಬರನ್ನೊಬ್ಬರು ಕಂಡುಕೊಳ್ತಾ ಇದೆ. ಸಹಾನುಭೂತಿ ವಿಧಿ ಇದು ಮಾಡುತ್ತೆ. ಅರ್ಥ ಆಯ್ತಾ? ಪರಬೊಮ್ಮನ ವಿಧಿಯ ನೇಮಿಸಿದ ಏತಿಕೆನೇ ನರಜಾತಿ ಸಹಾನುಭೂತಿಯ ಕಲೆಯಲೆಂದು ಪರರೆಂಬರು ಇಲ್ಲ. ಸತ್ವಿಕ ಬುದ್ಧಿ ಓದಿದ್ರಲ್ಲ ಅವಾಗ, ಆತ್ಮಾಂಶರು ಎಲ್ಲರೂ ಎನ್ನುತ್ತ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಎಲ್ಲರೂ ಆತ್ಮಾಂಶರು. ಸಾತ್ವಿಕ ಗುಣ. ಸರ್ವಭೂತೇಷು ಏನೈಕಂ ಭಾವಮವ್ಯಂ ಇಚ್ಛತೆ. ಹೌದಾ? ಬೇರೆ ನೀನು ಈ ಥರ ಬೇರೆ ನೀನು ಅಂದರೆ ಎಲ್ಲರ ಹತ್ರ ಮಾತಾಡ್ಕೊಂಬರೋದಲ್ಲ. ನಿಮ್ಮ ದೃಷ್ಟಿ ಅವರ ಮೇಲೆ ಬಿದ್ದಾಗ ಆ ಸಹಾನುಭೂತಿ ದೃಷ್ಟಿ, ಆ ಪ್ರೀತಿಯ ದೃಷ್ಟಿ, ಆ ಕಂಪ್ಯಾಷನ್. ನೋಡಿ, ಕಗ್ಗದಲ್ಲಿ ಒಂದು ಮಾಸ್ಟ್ರು, ಅವನು ಭಾನುವಾರ ರಜಾ. ಅವನೇನು ಮಾಡ್ತಾರೆ ಅಂದರೆ ಗುಡೀಲಿ ಹೋಗಿ, ಗುಡಿಯ ಒಂದು ಶಾಲೆ ಅಲ್ಲಿ ಜಗಲೀಲಿ ಕೂತ್ಕೊಂಡು ಒಂದು ಹಳೆಯ ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾನೆ. ಅದು ಹೇಳ್ತಾರೆ, ಹೊಳೆಯ ಕಣ್ಣ ಕಾಣದರ್ಗೆ ಮೂಟೆ ಥರ ಕೂತಿರ್ತಾನೆ. ಅಷ್ಟು. ಅವನೇನು ಮಾಡ್ತಾನೆ? ಗುಡೀಲಿ ಕೂತಿದ್ದಾನೆ. ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟವ ಬೀರುವಂ. ಆ ಹೊಳೆಯ ಕಣ್ಣು ಏನು ಮಾಡ್ತಾ ಇದೆ ಅಂದರೆ, ಅಯ್ಯೋ ದೇವರೇ, ಕಷ್ಟಪಡ್ತಾ ಇದ್ದಾರಲ್ಲ, ಇವ್ರು ಒಳ್ಳೇದು ಮಾಡಪ್ಪ. ಜನಗಳು ಸಹಾನುಭೂತಿ. ಸರ್ವಭೂತೇಷು ಏನೈಕಂ ಭಾವಮವ್ಯಂ ಇಚ್ಛತೆ. ಇವನೇ ದೇವರಾಗ್ಬಿಟ್ಟಿರ್ತಾನೆ. ಇವನ ಮೂಲಕ ದೇವರ ಗ್ರೇಸ್ಫುಲ್ ಇದೆ. ಕಲ್ಲಿಂದ ಬರಬೇಕಾಗಿಲ್ಲ, ಇಂಥ ವ್ಯಕ್ತಿಗಳ ಮೂಲಕ ಬಂದರೆ ಸಾಕು. ದಟ್ ಈಸ್ ಗ್ರೇಸ್. ಓಕೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್. ತುಂಬ ಚೆನ್ನಾಗಿ ಹೊಸ ವಿಚಾರ